ಹಲ್ಲೆಲೂಯ, ಹಲ್ಲೆಲೂಯ. ವರ್ಣಿಸಲ ಅಶಕ್ತವಾದಂಥ ದೇವರ ವರಕ್ಕಾಗಿ ನಾವು ಕರ್ತನ ನಾಮಕ್ಕೆ ನಾವು ಕೊಂಡಾಟ ಮಾಡೋಣ. ಯಾಕಂದರೆ ಈ ದಿನವು ಕರ್ತನು ತಾನೇ ನಮಗೆ ನೇಮಕ ಮಾಡಿದ್ದಾನೆ. ಈ ದಿನದಲ್ಲಿ ಉಲ್ಲಾಸಿಸೋಣ, ಹರ್ಷಿಸೋಣ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವನ್ನ ಘನಪಡಿಸಲಿಕ್ಕೆ ಸಿದ್ಧವಾಗಿದ್ದೀರಾ? ಕರ್ತನ ನಾಮವನ್ನು ಮೇಲೆ ಕೆತ್ತಲಿಕ್ಕೆ ಸಿದ್ಧವಾಗಿದ್ದೀರಾ? ಆತನು ಒಂದೇ ನಾಮ ಪ್ರಿಯರೇ, ನಮಗೆ ಎಲ್ಲಾದ್ರಿಂದ ಬಿಡುಗಡೆ ಕೊಡುವಂತ ನಾಮ. ಹಲ್ಲೆಲೂಯ. ಪಾಪಿಗಳನ್ನ ರಕ್ಷಿಸುವಂತ ನಾಮ, ಕುರುಡರಿಗೆ ಕಣ್ಣು ಕೊಡುವಂತ ನಾಮ, ರೋಗಿಗಳಿಗೆ ವಾಸಿ ಮಾಡುವಂತ ನಾಮ, ಸಮಸ್ಯೆಗಳಿಗೆ ಎದುರಾಗಿ ನಿಲ್ಲುವಂತ ನಾಮ, ಪ್ರವಾಹಗಳನ್ನ ತಣ್ಣಗೆ ಮಾಡುವಂತ ನಾಮ, ಅದು ನನ್ನ ಯೇಸುವಿನ ನಾಮ. ಹಲ್ಲೆಲೂಯ, ಹಲ್ಲೆಲೂಯ. ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ನಿಮ್ಮನ್ನ ನೀವು ಸಿದ್ಧ ಮಾಡ್ಕೊಂಡಿದ್ದೀರಾ? ಸಿದ್ಧವಾಗಿದ್ದೀರಾ? ನಾವೆಲ್ಲ ಚಿಂತಾ ಭಾರವನ್ನೆಲ್ಲ ಕರ್ತನ ಮುಂದೆ ಹಾಕಿ ನಾವು ಕರ್ತನನ್ನ ಘನಪಡಿಸ್ಲಿಕ್ಕೆ ಹೋಗೋಣ. ಕರ್ತನ ನಮ್ಮ ಇಮ್ಮಾನುವೇಲನ ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ ಪರಲೋಕದ ತಂದೆಯ ನಮ್ಮ ಪರಿಶುದ್ಧ ದೇವರ ಪರಲೋಕದ ತಂದೆಯ ನಮ್ಮ ಪರಿಶುದ್ಧ ದೇವರ ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ. ಅಬ್ರಹಾಮನು ಈಸಾಕನ ಬಲಿ ಅರ್ಪಿಸಲು ಹೋದಾಗ ಸ್ತುತಿ ಸ್ತೋತ್ರದ ಯಜ್ಞಗಳು ಹೇಗೆ ಸಮರ್ಪಿಸಿದ್ದೋ, ಯೆಹೋವ ಈ ರೀತಿಯಾಗಿ ಆ ಬೆಟ್ಟದಲ್ಲಿ ಒದಗಿಸಿದಂತ ದೇವರ ಮಹಿಮೆ ಈ ಸ್ಥಳದಲ್ಲಿ ಇಳಿದು ಬರುವ ಹಾಗೆ ಪ್ರಾರ್ಥನೆ ಮಾಡಿ ಹಾಡಿಕೊಳ್ಳೋಣ ಪ್ರಿಯರೇ. ಅಬ್ರಹಾಮನು ಈಸಾಕನ ಬಲಿ ಅರ್ಪಿಸಲು ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸಿದ. ಅಬ್ರಹಾಮನು ಈಸಾಕನ ಬಲಿ ಅರ್ಪಿಸಲು ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸಿದ. ಯೆಹೋವ ಇರೇ ಒದಗಿಸಿದ, ಯೆಹೋವ ಇರೇ ಒದಗಿಸಿದ ಯಜ್ಞದ ಕುರಿಯನ್ನು ಒದಗಿಸಿದ, ಯಜ್ಞದ ಕುರಿಯನ್ನು ಒದಗಿಸಿದ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ. ಎಲಿಯನು ಕರ್ತನನ್ನು ಪ್ರಾರ್ಥಿಸಲು ಹೋದನು. ಪರಲೋಕದಿಂದ ಬೆಂಕಿ ಧರೆಗೆ ಇಳಿದು ಬಂದಿತ್ತು. ಯಜ್ಞ ವೇದಿ ದಹಿಸಲ್ಪಟ್ಟಿತ್ತು. ಸತ್ಯ ದೇವರು ಯೆಹೋವನೇ ಎಂಬುದಾಗಿ ಪ್ರಕಟಿಸಲ್ಪಟ್ಟಿತು. ಬೇರೆ ಇವತ್ತು ಸತ್ಯ ದೇವರು ಯೆಹೋವನೇ ಎಂಬುದಾಗಿ ಪ್ರಕಟಿಸುವಾಗ ನಮ್ಮ ಸ್ತುತಿ ಯಜ್ಞಗಳು ಆತನಿಗೆ ಸಮರ್ಪಕವಾಗಬೇಕು. ಬೇರೆ ಎಲಿಯನು ಕರ್ತನನ್ನು ಪ್ರಾರ್ಥಿಸಲು ಪರಲೋಕದಿಂದ ಬೆಂಕಿ ಧರೆಗೆ ಇಳಿಯಿತು. ಎಲಿಯನು ಕರ್ತನನ್ನು ಪ್ರಾರ್ಥಿಸಲು ಪರಲೋಕದಿಂದ ಬೆಂಕಿ ಧರೆಗೆ ಇಳಿಯಿತು. ಯಜ್ಞವೇದಿಯು ದಹಿಸಲ್ಪಟ್ಟಿತು, ಯಜ್ಞವೇದಿಯು ದಹಿಸಲ್ಪಟ್ಟಿತು. ಸತ್ಯ ದೇವರು ಎಂದು ಸಾರಲ್ಪಟ್ಟಿತು, ಸತ್ಯ ದೇವರು ಎಂದು ಸಾರಲ್ಪಟ್ಟಿತು. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ ಆರಾಧಿಸುವ ಕರ್ತನ
ಸೆರೆಮನೆಯ ಅಸ್ತಿವಾರವನ್ನು ಕದಿಸಲ್ಪಡ್ತಿದ್ದಾರೆ. ಬಂಧನಗಳು ಒಡೆಯಲ್ಪಟ್ಟು ರಕ್ಷಕನು ಯೇಸು ಎಂಬುದಾಗಿ ಆರಿಕೆ ಮಾಡಿದ್ರು. ಇವತ್ತು ನಾನು ನೀನು ಸ್ತುತಿಯಂತವನ್ನ ಸಲ್ಲಿಸುವಾಗ ಅನೇಕ ಜನರಿಗೆ ಯೇಸುವಿನ ವಿಶ್ವಾಸದ ಸುವಾರ್ತೆ ಈ ಹಾಡಿನ ಮೂಲಕವಾಗಿ ಹೊರಗಡೆ ಕೇಳಲ್ಪಡಬೇಕು. ಆಗ ನನ್ನ ಸ್ತುತಿಯನ್ನ ನನ್ನ ದೇವರಿಗೆ ಸಮರ್ಪಿಸಲ್ಪಡುತ್ತದೆ ಪ್ರಿಯರೇ. ಆ ರೀತಿಯಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಹಾಡಿಕೊಂಡ್ರೆ ಪೌಲರು ಸೀಲರು ಸ್ತುತಿಸುವಾಗ ಸೆರೆಮನೆಯ ಅಸ್ತಿವಾರ ಕದಲ್ಪಟ್ಟಿತು. ಪೌಲರು ಸೀಲರು ಸ್ತುತಿಸುವಾಗ ಸೆರೆಮನೆಯ ಅಸ್ತಿವಾರ ಕದಲ್ಪಟ್ಟಿತು. ಬಂಧನಗಳು ಬಿಚ್ಚಲ್ಪಟ್ಟಿತು. ಬಂಧನಗಳು ಬಿಚ್ಚಲ್ಪಟ್ಟಿತು. ರಕ್ಷಕನು ಯೇಸುವೆಂದು ಸಾರಲ್ಪಟ್ಟಿತು. ರಕ್ಷಕನು ಯೇಸುವೆಂದು ಸಾರಲ್ಪಟ್ಟಿತು. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ. ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ. ಪರಲೋಕದ ತಂದೆಯ ನಮ್ಮ ಪರಿಶುದ್ಧ ದೇವರ. ಪರಲೋಕದ ತಂದೆಯು ನಮ್ಮ ಪರಿಶುದ್ಧ ದೇವರ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ. ಆರಾಧಿಸುವ ಕರ್ತನ ನಮ್ಮ ಇಮ್ಮಾನುವೇಲನ. ಪರಲೋಕದ ತಂದೆಯು ನಮ್ಮ ಪರಿಶುದ್ಧ ದೇವರ. ಪರಲೋಕದ ತಂದೆಯು ನಮ್ಮ ಪರಿಶುದ್ಧ ದೇವರ. ಓ ನಿವಾಸಿಗಳೇ ಯೆಹೋವನ ಸ್ತುತಿಸಿರಿ. ಓ ನಿವಾಸಿಗಳೇ ಯೆಹೋವನ ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಉಲ್ಲಾಸದಿಂದ ಒಂದುಗೂಡಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆಯನ್ನು ಇರುವನು. ಆತ ವಲ್ಲಭನು, ದಯೆಯನ್ನು ಒಂದಾಗ್ರಿ. ದೇವರ ಒಳ್ಳೆಯವನು, ಆತನ ಆರಾಧನೆಯಲ್ಲಿ ಒಂದಾಗ್ರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ರಮ ರಮ. ಓ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಆತನ ನಾಮವನ್ನು ಎತ್ತುವಾಗಲೇ ಆತನ ಅನೇಕ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ ಪ್ರಿಯರೇ. ಅನೇಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಜರುಗ್ತಾ ಇದೆ. ಕೇಳಿಕೊಳ್ಳ್ರೆ, ಆತನ ನಿಮಗೆ ಏನು ಬೇಕು ಕೇಳಿಕೊಳ್ಳ್ರೆ. ಶೇಖರ ಬರಬಲ ರಮ ಸಂದರಬ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ.
ದಿವ್ಯನಾಮ. ಸರ್ವಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಒಂದಾಗಿ ಒಂದಾಗಿ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆದು ನನಗಾಗಿ ಸುರಿಸಲ್ಪಟ್ಟಂತ ಆ ರಕ್ತಕ್ಕಾಗಿ ನಾವು ಜಯ 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 ಎಂಬುದಾಗಿ ಹೇಳೋಣ. ಥ್ಯಾಂಕ್ ಯು ಗ್ಲೋರಿ ಫಾದರ್, ಥ್ಯಾಂಕ್ ಯು ಫಾದರ್, ಹಲ್ಲೆಲೂಯಾ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. 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 ಭೂತಬಾಧಿತರಿಗೆ ಬಿಡುಗಡೆ ಕೊಡುವಂತ ನಾಮ, ಎಲ್ಲ ನಾಮಗಳಲ್ಲಿ ಮೇಲಾದ ನನ್ನ ನಾಮ. ಕರ್ತನ ನಾಮವನ್ನು ಉಚ್ಚರಿಸುವಾಗಲೇ ದೇವರು ತನ್ನ ಪರಲೋಕದ ದೇವದೂತರು ನನ್ನ ಒಟ್ಟಿಗೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ದೇವದೂತರೊಂದಿಗೆ ಸೇರಿ ನಿಮ್ಮ ಸ್ವರದೊಂದಿಗೆ ಕರ್ತನ ಘನಪಡಿಸಿ. ಭೂತಬಾಧಿತರಿಗೆ, ನಾನರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ. ಭೂತಬಾಧಿತರಿಗೆ, ನಾನರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ. ಕುಂಟರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುಂಟರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಸ್ವಸ್ಥವಾಡಿ ಕೊಡುವ ನಾಮ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹೇಳಿ ಪ್ರಿಯರೇ ಒಟ್ಟಾಗಿ, ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಆರಾಧನೆಯಲ್ಲಿ ಬಂಧನವಿಲ್ಲ, ಆರಾಧನೆಯಲ್ಲಿ ರೋಗವಿಲ್ಲ, ಆರಾಧನೆಯಲ್ಲಿ ಕೊರತೆ ಇಲ್ಲ ಇಲ್ಲ. 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 अबा खुदा तू है मेरा, अबा पिता तू है मेरा, अबा खुदा तू है मेरा, अबा पिता तू है मेरा. तू हो खुदा नहीं मुझको दर्द देकर खुश हो जाए, तू हो पिता नहीं मुझको आस देकर चैन से सो जाए. अबा खुदा तू है मेरा, अबा पिता तू है मेरा, अबा खुदा
पिता तू है मेरा। चोट मुझको लगे, दर्द तुझको होता है, मेरे आंसू से पहले तेरा आंसू बहता है, मेरे आंसू से पहले तेरा आंसू बहता है। हाथों को थाम कर मुझको चलाता है, अपने निगाहों में हरदम तू रखता है, अपने पनाहों में हरदम तू रखता है। अबा खुदा तू है मेरा, अबा पिता तू है मेरा, अबा पिता। शिखर बाबा 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 शिखरी मेरे मेरे सुबह मना सकिरे ಶಿಖರ ಮನಸ್ಸಂದಿರಿ ಕಿರಿ ಬಿರಿ 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 ಎಲ್ಲರೂ ಸೇರಿ ಹಾಲೆಲೂಯಾ ಹಾಲೆ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂ ಯೇಸುವೇ ಹಾಲೆಲೂಯಾ ಶಿಬಿರಿ ಬಿರಿ ಬಿರಿ ಕರ ಮನ 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 ಶಿಬಿರಿ ಬಿರಿ 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 ಹಾಲೆಲೂಯಾ ಇನ್ನೊಂದು ಸಾರಿ ಹಾಲೆಲೂಯಾ ಶಿಬಿರಿ ಬಿರಿ 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 Lord, touch everyone, Lord. ಪ್ರತಿಯೊಬ್ಬರನ್ನು ಸ್ಪರ್ಶಿಸು, ಪ್ರತಿಯೊಬ್ಬರ ಮೇಲೆ ದೇವರೇ ನಾನು ಅದ್ಭುತವಾಗಿ ಬಿಡುಗಡೆ ಆಗಲಿ ಕರ್ತನೆ. ಪ್ರತಿಯೊಬ್ಬರ ಶಿವ ಅದ್ಭುತವನ್ನು ಹೊಂದಿಕೊಳ್ಳಿ ಯೇಸುವೇ. ನಿಲ್ಲಿಸ್ಬೇಡಿ ಒಂದು ನಿಮಿಷ ಎಲ್ಲರೂ ಗಟ್ಟಿಯಾಗಿ ಅನ್ಯ ಭಾಷೆ ಮಾತಾಡೋರು ಅನ್ಯ ಭಾಷೆ ಮಾತನಾಡ್ರಿ. ಎಲ್ಲರೂ ಗಟ್ಟಿಯಾಗಿ ಒಂದು ನಿಮಿಷ ದೇವರ ಆರಾಧನೆ ಮಾಡ್ರಿ. ಪ್ರತಿಯೊಬ್ಬರು ಆರಾಧನೆ ಮಾಡ್ರಿ. ಕರ್ರಮನ ಸಂದೇರಿ ಕರ್ರ ಬಾಬಾ 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 ಶಿಬಿದಿರಿ ಬಿರಿ 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 ಕರ್ರಮನ ಮನ ಮನ ಶಿಬಿದಿರಿ ಬಿರಿ 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 ಪ್ರೀತಿಯು ಮನಶಾಂತಿಯು ಉಳ್ಳ ದೇವರು ನೀ ನನಗೆ. ಪ್ರೀತಿಯು ಮನಶಾಂತಿಯು ಉಳ್ಳ ದೇವರು ನೀ ನನಗೆ. ನಿನ್ನ ವಾಕ್ಯದಿಂದ ಗುಣವಾದೇನ, ನಿನ್ನ ಗಾಯದಿಂದ ಗುಗ್ಯನಾದೇನ. ನಿನ್ನ ವಾಕ್ಯದಿಂದ ಗುಣವಾದೇನ, ನಿನ್ನ ಸೌಖ್ಯದಿಂದ ಸ್ವಸ್ಥನಾದೇನ. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ನಿನ್ನ
ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ, ನಿನ್ನ ಮಹಿಮೆಯ ಆರಾಧಿಸುವೆ, ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ, ನಿನ್ನ ಮಹಿಮೆಯ ಆರಾಧಿಸುವೆ. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ, ನಿನ್ನ ಮಹಿಮೆಯ ಆರಾಧಿಸುವೆ, ನಿನ್ನ ಮಹಿಮೆಯ ಅಡ್ಡ ಬೀಳುವೆ, ಮಹಿಮೆಯ ಆರಾಧಿಸುವೆ. ಕನಿಕರ ದಯೆಯು ಉಳ್ಳ ದೇವರು ನೀ ನನಗೆ, ಕನಿಕರ ದಯೆಯು ಉಳ್ಳ ದೇವರು ನೀ ನನಗೆ, ನಿನ್ನ ಗುಣವಾದೇನ, ನಿನ್ನ ವಾಕ್ಯದಿಂದ ಸತ್ಯನ ಶಿಬಿರ. ಕನ್ಫೆಸ್ ಮಾಡಿ ಎಲ್ಲರೂ ಸೇರಿ, ನಿನ್ನ ಗುಣವಾದೇನ, ವಾಕ್ಯದಿಂದ ಸೌಖ್ಯನಾದೇನ. ಹೇಳಿ ಸೇರಿ ಪ್ರತಿಯೊಬ್ಬರು. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ, ನಿನ್ನ ಮಹಿಮೆಯ ಆರಾಧಿಸುವೆ, ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ, ಮಹಿಮೆಯ ಆರಾಧಿಸುವೆ. ಯೇಸುವೆ ನಿನ್ನ ಶಿವರ ಬಾಬಾ 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 ಬಾಬಾ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ, ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ಕರ್ತನೆಲ್ಲ ಮಹಿಮೆ ತಂದೆ ನಾವು ನಿನಗೆ ಸಲ್ಲಿಸ್ತೇವೆ. ಈ ಸ್ಥಳದಲ್ಲಿ ನೀನು ಮಾತ್ರ ಮಹಿಮೆ ಹೊಂದಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆಯೇ, ಆಮೆನ್. हालेलुया। 1 ಸಮುವೇಲ 3ನೇ ಅಧ್ಯಾಯಕ್ಕೆ ಹೋಗೋಣ. पहले समूएल के पुस्तक 3रा अध्याय की ओर जाएंगे। 3ನೇ ಅಧ್ಯಾಯದ ಮೊದಲನೇ ವಚನಗಳು. 3रे अध्याय की पहले वचन। ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. और वो बालक शामुएल एली के सामने यहोवा की सेवा चहल करता था। ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು. और उन दिनों में यहोवा का वचन दुर्बल था। ದೈವ ದರ್ಶನಗಳು ಅಪರೂಪವಾಗಿದ್ದವು. और दर्शन कम मिलता था। ಎಲಿಯನ ಕಣ್ಣು ದಿನ ದಿನಕ್ಕೆ ಮೊಬ್ಬಾಗುತ್ತಾ ಬಂದು एलिया का आंख दिन प्रतिदिन वो धुंधला होती गई, ಚೆನ್ನಾಗಿ ಕಾಣದೆ ಹೋಗಿದ್ದವು. और उसने सूझ पड़ता नहीं था। ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. वो जब वह अपने स्थान में लेटा हुआ था, ಚಿಕ್ಕ ಬಾಲಕನಾದ ಸಮುವೇಲನು छोटा बालक समूएल ದೇವರ ಸನ್ನಿಧಿಯಲ್ಲಿದ್ದಾನೆ. परमेश्वर की वो सम्मुख में है। ಅಂದ್ರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರ ಆಲಯದ ಪಕ್ಕದಲ್ಲಿ ಇರುವಂತದ್ದೇ ದೇವರ ಸನ್ನಿಧಿ ಎಂಬುದಾಗಿ ಹೇಳ್ತಾ ಇದ್ರು. पुराने नियम में
प्रभु के सम्मुख में रहने वाला संगति है कि उसके मंदिर में रहना। ಎಲ್ಲಿಯವರೆಗೂ ಏಸು ತನ್ನ ಶಿಲುಬೆ ಮೇಲೆ ಪ್ರಾಣವನ್ನು ಕೊಡ್ಲಿಲ್ವೋ कब तक यीशु मसीह ने अपने जान को उस क्रूस पर नहीं दिया गया, ಪ್ರತಿಯೊಬ್ಬರು ಹೋಗಿ ಆಲಯದಲ್ಲಿಯೇ ಕರ್ತನನ್ನ ಭೇಟಿ ಮಾಡಬರಬೇಕಾಗಿತ್ತು, ಅಥವಾ ಒಬ್ಬ ವ್ಯಕ್ತಿಯನ್ನ ಹೋಗಿ ಅವನು ಏನು ದೇವರಿಂದ ತಿಳ್ಕೊಳ್ತಾನೋ ಅದನ್ನ ಕೇಳಿ ಬರಬೇಕಾಗಿತ್ತು. सभी लोग उस समय में मंदिर को जानना था और उस याजक क्या कहते हैं उसको सुन के आना पड़ता था। ಇದು ಅದಕ್ಕಾಗಿ ಪ್ರತಿ ಸಾರಿ ಒಬ್ಬ ವ್ಯಕ್ತಿಯ ಮೇಲೆ ಕಾನ್ಸಂಟ್ರೇಟ್ ಇರ್ತಾ ಇತ್ತು ಹಳೆ ಒಡಂಬಡಿಕೆಯಲ್ಲಿ. पुराने नियम में एक व्यक्ति के ऊपर अपना नजर था सभी लोगों की। ಏನಾದರೂ ಒಬ್ಬ ಪ್ರವಾದಿ ಇದ್ರೆ ಆ ಪ್ರವಾದಿಯ ಬಳಿಗೆ ಹೋಗ್ಬೇಕು, ಅವನ ಹತ್ರನೇ ಎಲ್ಲವನ್ನ ವಿಚಾರಿಸಿಕೊಂಡು ಬರಬೇಕು. अगर कोई एक भविष्यवक्ता था रहेगा तो उसके पास जाना और उससे प्रभु की ओर से आवाज को सुनना। ಅವನು ಏನ್ ಹೇಳ್ತಾನೋ ಅದನ್ನ ಕೇಳಬೇಕು. वो क्या कहता है उसको वो सुन के लेके आना है। ಮೋಶೆ ಇದ್ರೆ ಮೋಶೆ ಹತ್ರ ಹೋಗಿ ಮೋಶೆ ದೇವರು ಏನ್ ಹೇಳ್ದ ಅಂತ ಹೇಳಿ ಬರಬೇಕಾಗಿತ್ತು. अगर मूसा रहता तो उस मूसे के पास जाता था और लोग जाते थे और कहते थे कि प्रभु ने क्या कहा। ಹಳೆ ಒಡಂಬಡಿಕೆಯ ಭಕ್ತರು ಈ ರೀತಿಯಾಗಿ ಅವರು ದೇವರಿಂದ ಉಪಯೋಗಿಸಲ್ಪಟ್ಟರು. पुराने नियम के लोग भक्त इस रीति से वो इस्तेमाल हुए। ಆಗ ದೇವರು ಮಾತನಾಡಬೇಕಾಗಿದ್ರೆ ಅವ್ರ ಮನೆಯಲ್ಲಿ ಅವರನ್ನ ದೇವರು ಮಾತನಾಡಕ್ ಆಗ್ತಿರ್ಲಿಲ್ಲ. अगर वो घर पे रहेंगे तो प्रभु कभी भी उनसे बात नहीं करता था। ಒಬ್ಬ ವ್ಯಕ್ತಿಯನ್ನ ಸೂಚಿಸಲಾಗಿತ್ತು, ಆ ವ್ಯಕ್ತಿ ಹತ್ರನೇ ದೇವರು ಮಾತನಾಡ್ತಾ ಇದ್ದ. एक व्यक्ति को उन्होंने नियमित किया था, उस व्यक्ति के पास जाने से ही प्रभु बात करता था। ಅವನು ದೇವರು ಇಂತೆನ್ನುತ್ತಾನೆ ಅಂತ ಹೇಳಿಬಿಟ್ರೆ ಅವರಿಗೆ ಅದೇ ದೇವರ ವಾಕ್ಯ, ಅಂದ್ರೆ ಅದೇ ದೇವರ ಮಾತಾಗಿತ್ತು ಅವರಿಗೆ. प्रभु ऐसा कहता है, यहोवा ऐसा कहता है, वही प्रभु की वचन उन लोगों के लिए था। ಹಾಗಾಗಿ ಅವರು ಈ ಒಬ್ಬ ವ್ಯಕ್ತಿಯಿಂದ ಬರುವಂತ ಮಾತನ್ನ ಅವರು ಕಾಯ್ತಾ ಇರಬೇಕಾಗಿತ್ತು. इसलिए व्यक्ति के मुंह से आने वाला बातों को वो इंतजार करते थे लोग। ಆ ಒಂದು ಸಂದರ್ಭದಲ್ಲಿ ಸಮುವೇಲನು ಇರುವಂತ ಸಂದರ್ಭದಲ್ಲಿ उस समय में समूएल रहने के एक समय में ದೇವರ ಮಾತಿನ ಕೊರತೆ ಇತ್ತು. प्रभु की आवाज की, प्रभु की बातों की कमी थी। ಯಾಕಂದ್ರೆ ಅಲ್ಲಿ ದರ್ಶನಗಳು ಅಪರೂಪವಾಗಿದ್ದವು. उधर दर्शन की कमी थी। ಯಾವ ವ್ಯಕ್ತಿ ಹೇಳಬೇಕಾಗಿತ್ತೋ, ಯಾವ ವ್ಯಕ್ತಿ ದರ್ಶನಗಳನ್ನ ಮಾತನಾಡಬೇಕಾಗಿತ್ತೋ ಆ ವ್ಯಕ್ತಿ ಕುಗ್ಗಿ ಹೋಗಿದ್ದಾನೆ. कौन व्यक्ति प्रभु की बातों को सुनाने वाला था वो धुंधला हो गया था। ಯಾಕಂದ್ರೆ क्योंकि ಆತನ ಕಣ್ಣು ಮಬ್ಬಾಗಿತ್ತು, उसकी आंखें धुंधली हो गई थी। ಅವನ ಜನರೇಷನ್ ನಂತರ ಮಕ್ಕಳು ಕೂಡ ದೇವರಲ್ಲಿ ಬೆಳೆಯಲಿಲ್ಲ. उसकी वंशावली, उसके बाद उसका वंशावली भी प्रभु की सेवा में नहीं रही। ಏಲಿ ತನ್ನ ಮಕ್ಕಳನ್ನ ಕೂಡ ದೇವರ ಭಯ ಭಕ್ತಿಯಲ್ಲಿ ಬೆಳೆಸಲಿಲ್ಲ. येली अपने बच्चों को प्रभु की डर से वो नहीं पाला। ಹಾಗಾಗಿ ದೇವರ ಮಾತೆ ಅಲ್ಲಿ ಯಾರು ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. इसलिए प्रभु की आवाज को कोई नहीं सुनने वाला नहीं था उधर। ಅಂತ ಒಂದು ಕಾಲ. उस वैसे एक कालों में ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ನಮಗೆ ಎಲ್ಲಿಗೆ ಹೋದ್ರು ಕೂಡ ಯಾರಾದ್ರೂ ಒಂದು ಪ್ರಾಫಸಿ ಅಥವಾ ಯಾರಾದ್ರೂ ಒಂದು ದೇವರ ಮಾತನ್ನು ಹೇಳ್ಬಿಟ್ರೆ ನಾವು ಅದನ್ನು ಸ್ವೀಕರಿಸ್ತೇವೆ. अगर इस समय में हम किधर भी जाएंगे तो कोई सेवक एक भविष्यवक्ता करेगा तो हम सुन के लेके आते हैं। ಆಗಿನ ಕಾಲದಲ್ಲಿ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. मगर उस समय में किधर भी नहीं जा सकते थे। ಆದ್ರೆ ಇವತ್ತು ದೇವರು ಎಷ್ಟು ನಮ್ಮನ್ನ ಸಂತೋಷವಾಗಿ ಮಾಡಿಬಿಟ್ಟಿದ್ದಾನೆ ಅಂದ್ರೆ ಪ್ರತಿಯೊಬ್ಬನನ್ನು ಕೂಡ ದೇವರು ಮಾತನಾಡ್ತಾನೆ ಇವತ್ತು. अगर इस दिन में प्रभु ने हमको कितना खुशी से रखा है कि सभी लोगों के साथ प्रभु बात करता है। ಎಲ್ಲರೊಟ್ಟಿಗೂ ದೇವರು ಮಾತನಾಡ್ತಾನೆ ಇವತ್ತು. सभी लोगों के साथ प्रभु बात करता है। ಯಾಕಂದ್ರೆ क्योंकि ಮೊದಲನೆಯ ಒಂದು ಒಡಂಬಡಿಕೆಯಿಂದ ಎರಡನೇ ಒಡಂಬಡಿಕೆಗೆ ನಾವು ಬಂದಿದ್ದೇವೆ. पुरानी एक पहले वाचा से दूसरे वाचा को हम आए हैं। ಯಾಕಂದ್ರೆ ನೀವು ಆಗಲೇ ಓದಿದಂತ ವಚನದಲ್ಲಿ ಹೀಬ್ರಿಯ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನೀವು ವಚನ ಓದ್ತಾ ಹೋದ್ರೆ ಅಲ್ಲಿ ಮೊದಲನೇ ಒಡಂಬಡಿಕೆಯಿಂದ ದೇವರು ಎರಡನೇ ಒಡಂಬಡಿಕೆಗೆ ನಮ್ಮನ್ನ ಶಿಫ್ಟ್ ಮಾಡಿದ್ದಾನೆ. अगर इब्रियों के पुस्तक 8वां अध्याय में आप पढ़ेंगे तो पहले एक नियम से प्रभु ने नया नियम में हमको लेके आया है। ಚಿಕ್ಕವರಿಂದ ದೊಡ್ಡವರ ತನಕ ದೇವರ ಜ್ಞಾನವನ್ನು ಪಡೆದಿರುವರು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. उधर लिखा गया कि बड़े से छोटे तक सभी प्रभु की ज्ञान को पा जाएंगे। ಎಲ್ಲರೂ ನನ್ನ ಜ್ಞಾನವನ್ನ ಪಡೆದಿರುವರು, सभी लोग उसकी प्रभु की ज्ञान को पालेंगे। ಅಂದ್ರೆ ಸಮುವೇಲನ ಕಾಲದಲ್ಲಿ मगर समूएल की उस समय में ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ರು. एक व्यक्ति को ढूंढ रहे थे, ಅವನಲ್ಲಿ ದರ್ಶನ ಇಲ್ಲ, मगर उसको कोई दर्शन नहीं ದೇವರ है, ಮಾತು ಇಲ್ಲ, उसको कोई प्रभु की आवाज नहीं है, ದೇವರ ಸ್ವರನೇ ಅಲ್ಲಿ ಕೇಳ್ತಾ ಇಲ್ಲ, प्रभु की आवाज ही नहीं सुनाई पड़ा। ದೇವರು ಯಾರೊಟ್ಟಿಗೆ ಮಾತನಾಡಬೇಕಂತ ಗೊತ್ತಾಗ್ತಾ ಇಲ್ಲ. प्रभु को किसके साथ मैं बात करूं ऐसा प्रभु सोच रहा है। ಅಂತ ಒಂದು ಸಂದರ್ಭ ಬಂದಾಗ उस समय आने के समय में ದೇವರು ಸಮುವೇಲನನ್ನು ಆರಿಸಿಕೊಂಡ್ರು. प्रभु ने सामुएल को चुन लिया। ಸಮುವೇಲನನ್ನು ಆರಿಸಿಕೊಂಡ್ರು. सामुएल को प्रभु ने चुन लिया। ಈ ಸಮುವೇಲನು ये सामुएल ದೇವರಲ್ಲೇ ಬೆಳೆದವನು. प्रभु के सम्मुख में वो पला। ಕೆಲವರು ಹೀಗೆ ಪ್ರಾರ್ಥನೆ ಮಾಡ್ತಾರೆ, बहुत लोग ऐसे प्रार्थना करते हैं, ದೇವರೇ
प्रभु ನಮಗೊಂದು ಗಂಡು ಮಗು ಕೊಡು, मेरे को एक लड़के बच्चे को दे दो, ಅವನ ಸೇವೆಗೆ ಬಿಟ್ಬಿಡ್ತೀನಿ, उसको आपकी सेवा में मैं छोड़ दूंगा, ಅವನ ಸೇವೆ ಬಿಟ್ರೆ ಬೇರೆ ಏನು ಮಾಡಬಾರ್ದು अगर वो सेवा छोड़ के कुछ भी नहीं काम करना है, ಅಂತ ಪ್ರಾರ್ಥನೆ ಮಾಡ್ತಾರೆ. हम प्रार्थना ऐसे करते हैं. ಹನ್ನೆಳ ಹಾಗೆ ಕೆಲವರು ಪ್ರಾರ್ಥನೆ ಕಾಪಿ ಮಾಡ್ತಾರೆ. ಅಂದ್ರೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಆ ಟೈಪ್ ಒಂದು ವರ್ಡ್ ಅನ್ನು ತೆಗೆದುಕೊಂಡು ಮಕ್ಕಳಾಗೋದಕ್ಕೋಸ್ಕರ ಆ ರೀತಿ ಪ್ರಾರ್ಥನೆ ಮಾಡ್ತಾರೆ. हन्ना के जैसे प्रभु की बात लेके ऐसे प्रार्थना लोग करते हैं. ಆದ್ರೆ ಹನ್ನೆಳ ಕಮಿಟ್ಮೆಂಟ್ ಅವರಲ್ಲಿ ಇರಲ್ಲ. अगर हन्ना का ये कमिटमेंट उस लोगों में नहीं रहेगा, ಅವನ್ ಬೆಳೆದ ಮೇಲೆ ಇಂಜಿನಿಯರ್ ಆಗ್ಲಿ ಅಂತಾರೆ, वो बड़ा होने के बाद इंजीनियर हो जाए ऐसा कहते हैं, ಬೇಡ್ಕೋಬೇಕಾದ್ರೆ ಸೇವಕನಾಗ್ಲಿ, मगर मांगने के समय में सेवक हो जाए. ಆದ್ರೆ ಬೆಳೆದ ಮೇಲೆ मगर वो बड़ा होने के बाद ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ, ಯಾಕಂದ್ರೆ ಸೇವೆ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ, ನೀವೇನ್ ಮಾಡಿದಿರಾ, ಅವನಾದ್ರೆ ಏನಾದ್ರು ಮಾಡ್ಲಿ ಅಂತ. डॉक्टर और इंजीनियर होने के बाद कुछ भी नहीं मिलेगा, इसलिए सेवा कर डॉक्टर और कुछ मिलेगा और सेवा करने से कुछ नहीं मिलेगा, ऐसा वो लोग कहते हैं. ಸೇವೆ ಮಾಡೋರೆಲ್ಲ ಎಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕು, ಬೇಡ ಪರವಾಗಿಲ್ಲ, ಅಟ್ಲೀಸ್ಟ್ ಅವನೆಲ್ಲಾದ್ರೂ ಒಂದು ಕಮಿಟ್ಮೆಂಟ್ ಇಲ್ಲ ಹೋಯ್ತೀಗ. अगर सेवा में कुछ नहीं उधर इधर घूमता रहेगा, कमिटमेंट सभी चला गया. ಆದ್ರೆ ಹನ್ನೆಳ ಹಾಗೆ ಮಾಡ್ಲಿಲ್ಲ. हन्ना वैसा नहीं किया उसने. ಯಾವುದನ್ನ ಮಾತು ಕೊಟ್ಲೋ कैसे कौन सा संगति बात प्रभु को दिया था, ಅದನ್ನ ಪೂರ್ತಿಗೊಳಿಸಲಿದ್ದಳು. वो उसने पूर्ति किया है. ಅವಳು ಯಾವುದನ್ನ ಮಾತು ಕೊಟ್ಲೋ कौन सा बात को प्रभु के लिए दिया था, ಅದನ್ನ ಫುಲ್ಫಿಲ್ ಮಾಡಿದ್ಲು ಅವಳು. उसको उसने फुलफिल किया. ದೊಡ್ಡವನಾದ ಮೇಲೆ वो बड़ा होने के बाद ನನಗೆ ಒಬ್ಬನೇ ಮಗನು ಅಂತ ಹೇಳ್ಕೊಂಡು ಅವಳು ಮನೇಲಿ ಇಟ್ಕೊಂಡಿಲ್ಲ. एक ही बच्चा मेरे लिए है, ये घर पे नहीं रखा उसको. ಅವಳು ದೇವರ ಉದ್ದೇಶಕ್ಕೆ ತನ್ನ ಮಗನನ್ನ ಬಿಟ್ಟುಕೊಟ್ಳು. प्रभु की उद्देश्य के लिए अपने बच्चे को छोड़ दिया, ಅಲ್ವಾ? ಅವಳು ಮಾತು ಕೊಟ್ಲು, उसने बात किया, ಪ್ರಾರ್ಥನೆ ಮಾಡಿದ್ಲು, प्रार्थना किया, ದೇವರಿಗೆ ಒಪ್ಪಿಸಿಕೊಟ್ಟಿದ್ಲು. प्रभु के हाथों में उसको दिया. ಹಾಗೆ ತನ್ನ ಮಗನನ್ನ ದೇವರಿಗೆ ಒಪ್ಪಿಸಿಕೊಟ್ಲು. ऐसे ही प्रभु के हाथ में अपने बच्चे को उसने ಸಮುವೇಲನು सौंपा. ಒಳ್ಳೆ ಪ್ರವಾದಿಯಾಗಿ ಆತನ ಬೆಳೆದ. समूएल एक अच्छा भविष्यद्वक्ता बना. ಒಂದು ವೇಳೆ एक बार ಹನ್ನೆಳ ಇಲ್ಲದೆ ಹೋಗಿದ್ರೆ अगर हन्ना नहीं रहेगी तो ಏನಾಗ್ಬೋದಿತ್ತು? क्या होता था उस समय में? ಎಷ್ಟು ದೊಡ್ಡ ಒಂದು ಒಳ್ಳೆಯ ಒಂದು ಒಡಂಬಡಿಕೆ ನೋಡಿ ಅವಳು ಮಾಡ್ಕೊಂಡಿದ್ದು. कैसा एक अच्छा एक वाचा उस प्रभु के साथ उसने किया. देखो 1ನೇ ಅಧ್ಯಾಯದ 1ನೇ ವಚನವನ್ನು ಓದ್ರಿ. पहले अध्याय की पहले वचन. ಇಲ್ಲಿ ಸ್ವಲ್ಪ ಹನ್ನೆಳ ಚರಿತ್ರೆಯ ಬಗ್ಗೆ ಬರೆಯಲ್ಪಟ್ಟಿದೆ. इधर हन्ना की चरित्रा के बारे में इधर लिखा गया है. ಅಂದ್ರೆ इसका मतलब ಹನ್ನೆಳ ಗಂಡ हन्ना की पति ಎಲ್ಕಾನನು एलकान ಮತ್ತು ಅವರ ಚರಿತ್ರೆ, उसकी वो वंशावली, ಈತನು ಯಾವ ಸಂತತಿಯಿಂದ ಬಂದ, वो किस संतति से आया, ಯಾವ ಜನರೇಷನ್ ಇಂದ ಈತನು ಬಂದ ಎಂಬುದಾಗಿ ಬರೆಯಲ್ಪಟ್ಟಿದೆ. कौन से एक संतति से वो आया, वो सभी लिखा गया है. ನಾನು ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ನಿಮಗೆ ತುಂಬಾ ಲೇಟ್ ಆಗ್ಬೋದು. मगर मैं विस्तरण करने के लिए जाऊंगा तो ये लेट हो जाएगा आपको. ನೇರವಾಗಿ ಹೇಳ್ತೇನೆ, मैं सीधे से मैं कहूंगा, ಹನ್ನೆಳು ಮದುವೆ ಆಗಿದ್ದು ಎಲ್ಕಾನನ್ನ. हन्ना शादी किया एलकान से. ಯಾವ ಎಲ್ಕಾನನ್ ಅಂದ್ರೆ ಈತನು, ये एलकान का संगति क्या है कि ಈತನ ಜನರೇಷನ್ ನೋಡಿದ್ರೆ इसकी एक वंशावली को हम देखेंगे तो ಯಾಜಕರ ಸಂತತಿಯಿಂದ ಬಂದಂತವನು ಎಲ್ಕಾನನ್. ये याजक की वंशावली से आया हुआ पुरुष. ಈತನು ಒಂದು ಯಾಜಕರ ಸಂತತಿಯಿಂದ ಬಂದಂತ ವ್ಯಕ್ತಿ. ये एक याजक की संतति से आया हुआ व्यक्ति. ಯಾಜಕರ ಒಂದು ಸಂತತಿ ಅಂದ್ರೆ याजक की संतति क्या है कि ಅವರು ಯಾಜಕ ಸೇವೆನ ಅವರು ಮಾಡಬೇಕು. वो याजक की सेवा उन लोगों को करना है. ಯಾಕಂದ್ರೆ ಆರೋನನ ಸಂತತಿಯಿಂದ ಬಂದಂತ ಈತನ ವ್ಯಕ್ತಿ ಆಗಿರೋದ್ರಿಂದ, ये आरोन की संतति से आया हुआ व्यक्ति होने के नाते ಈತನ ಒಂದು ಸೇವೆ ಯಾಜಕನ ಸೇವೆ ಆಗಿತ್ತು. इसकी सेवा याजक की सेवा था. ಆದ್ರೆ मगर ಇಲ್ಲಿ ಈತನನ್ನ ಗಮನಿಸಿದ್ರೆ ನೀವು, अगर इसको देखेंगे आप, ವರ್ಷಕ್ಕೊಂದು ಸಾರಿ ಹೋಗಿ ಆತನ ಯಜ್ಞವನ್ನು ಅರ್ಪಿಸಿ ಬರ್ತಾ ಇದ್ದ ಅಷ್ಟೇ. मगर एक साल में एक बार जाके वो यज्ञ को वो समर्पित करके आता था. ಆ ಹೋಗುವಂತ ವೇಳೆಯಲ್ಲಿ उस जाने की समय में ತನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದ. अपने पत्नी को भी लेके जाएगा. ಅವಳು ಹೋಗಿ ಅಳ್ತಾ ಇದ್ಲು. उस समय में वो जाके रोती थी, ನನಗೂ ಒಂದು ಮಕ್ಕಳನ್ನ ಕೊಡಪ್ಪ, मेरे को भी एक बच्चा दे दो. ಯಾಕಂದ್ರೆ ಅಲ್ಲಿ ಪೆನಿನ್ಯಳು ಅವಳಿಗೆ ತುಂಬಾ ನೋವು ಮಾಡ್ತಾ ಇದ್ಲು. क्योंकि फेनिन्ना उसको बहुत ही एक दुख देती थी, ತುಂಬಾ ನೋವನ್ನು ಕೊಡ್ತಾ ಇದ್ಲು. उसको बहुत ही एक दुख करती थी वो. ಹಾಗಾಗಿ ಅವಳ ಒಂದು ಆಳವಾದ ಪ್ರಾರ್ಥನೆ ಏನಾಗಿತ್ತು ಅಂದ್ರೆ, इसलिए उसकी गहराई का प्रार्थना क्या था कि 11ನೇ ವಚನದಲ್ಲಿ 11वां पद से, ಸೇನಾಧೀಶ್ವರನಾದ ಯೆಹೋವನೇ, सेनाओं का यहोवा, ನೀನು ನಿನ್ನ ದಾಸಿಯ ದುಃಖವನ್ನ ಪರಾಮರಿಸು. सेनाओं का यहोवा, यदि तू अपनी दासी के दुख पर सचमुच दृष्टि करे, ಕನಿಕರವಿಟ್ಟು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು. और मेरी सुधि ले और अपनी दासी के भूल ना जाए और अपनी दासी को पुत्र दे. ಯಾರಾದ್ರೂ ಮಕ್ಕಳಿಲ್ಲ ಅಂದ್ರೆ ನನಗೆ ಅಟ್ಲೀಸ್ಟ್ ವರ್ಷದಕ್ಕೆ ಒಂದು ಪ್ರಾರ್ಥನೆ ಇರುತ್ತೆ, ಏನಂದ್ರೆ ಒಂದು ಮಗು ಕೊಡಪ್ಪ ಅಂತ ಹೇಳ್ತೀವಿ, ಗಂಡ ಹೆಣ್ಣ ಕೊಟ್ಬಿಡಪ್ಪ ಅಂತ ಹೇಳ್ತೀವಿ. अगर बच्चे नहीं रहेंगे तो लोग क्या करते हैं कि प्रभु एक बच्चे को मेरे को दे दो.
ಆದ್ರೆ ನನಗೆ ಗಂಡು ಮಗುನೇ ಕೊಡಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳು, ये एक लड़के पुत्र को भी देने के लिए प्रभु से पूछ रही है। ಕಾನ್ಫಿಡೆಂಟ್ ಆಗಿ। वो ये कॉन्फिडेंट रीति से वो पूछ रही है पुत्र को। ಆದ್ರೆ मगर ಈಗ ಎಲ್ಕಾನನು एल्कान ಪೆನಿನ್ನೆಳಲ್ಟಿಗೆ ಮಕ್ಕಳಾಗಿದೆ, फेनिन्ना को बच्चे हो गए हैं, ಆದ್ರೆ ಹನ್ನಳಿಗೆ ಮಕ್ಕಳಾಗ್ಲಿಲ್ಲ। मगर हन्ना को बच्चे नहीं हैं। ಆದ್ರೆ ಇವಳ ಪ್ರಾರ್ಥನೆ ಏನು? मगर इसकी प्रार्थना क्या है? ಅವಳಿಗೆ ನೀನು ಮಕ್ಕಳನ್ನ ಕೊಟ್ಟಿರಬಹುದು, उसको बच्चों को दे दिया होगा ಆದ್ರೆ आपने, ನನಗೆ ಕೊಟ್ರೆ ಹೆಣ್ಣು ಮಗು ಬೇಡ, ನನಗೆ ಕೊಟ್ರೆ ಗಂಡು ಮಗುನೇ ಬೇಕು। मगर मेरे को देगा तो पुत्र ही चाहिए, पुत्री नहीं चाहिए। ಇದೊಂದು ಕಾನ್ಫಿಡೆಂಟ್ ಪ್ರೇಯರ್ ಅಂತ। ये एक कॉन्फिडेंट प्रार्थना है। ಯಾಕೆ? क्योंकि ಈತನ ಯಾಜಕ ಸಂತತಿಯವನಾಗಿದ್ರು ಕೂಡ ये याजक की संतति से आने वाला व्यक्ति ಈತ रहेगा तो भी, ಯಾಜಕನಾಗಿ ಸೇವೆ ಮಾಡ್ತಾ ಇಲ್ಲ। मगर याजक रीति से वो सेवा नहीं कर रहा है। ಎಷ್ಟು ಜನರೇಷನ್ ವರೆಗೂ? कितने एक संतति तक? ಯಾಕಂತ ಹೇಳಿದ್ರೆ क्योंकि ಈಗ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ। मैं एक कहानी आपको कहूंगा। ಇಲ್ಲೊಂದು ಗುಂಪು ಮೋಶೆಯ ವಿರುದ್ಧವಾಗಿ ಎದ್ದಿದೆ। इधर एक झुंड मूसा के विरुद्ध खड़े हो गए हैं। ನೀವು ನಂತರ ಕೂತ್ಕೊಂಡು ಸರ್ಚ್ ಮಾಡ್ರಿ। अगर आप घर में जाके उसको पढ़िए। ಕೊರಹ ಅಂದ್ರೆ ಏನು? कोरोहा कौन है? ದಾತಾನ್ ಅಂದ್ರೆ ಯಾರು? दातान कौन है? ಅಬಿರಾಮ್ ಅಂದ್ರೆ ಯಾರು? अबीराम कौन है? ಕೊರಹನು ಲೇವಿಯ ಕುಟುಂಬದಿಂದ ಬಂದವನು। कोरोहा वो लेवी की संतति से आया हुआ व्यक्ति। ಈತನ ಮರಿ 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 ಮೊಮ್ಮಗನೇ ಎಲ್ಕಾನನು। इसकी पोता होके एल्कान है। ಈತನ ಮರಿ 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 ಮಗನ ಅಂದ್ರೆ 16 ಜನರೇಷನ್ ಆದ್ಮೇಲೆ ಹುಟ್ಟಿದವನೇ 16 जनरेशन के बाद ही पैदा हुआ ಎಲ್ಕಾನ್। ಈ ಕೊರಹನು ಯಾವಾಗ ಮೋಶೆಯ ವಿರುದ್ಧವಾಗಿ ಹೋದ್ನೋ, कब ये कोरा मूसा के विरुद्ध कब सो गया, ಇದು ದೇವರಿಗೆ ಇಷ್ಟ ಆಗಲಿಲ್ಲ। वो प्रभु को पसंद नहीं आया। ಸಭೆಯಲ್ಲಿ कलसिया में ನಾಯಕತ್ವದ ವಿರುದ್ಧವಾಗಿ ಆಲೋಚನೆಗಳನ್ನು ಹೇಳಿಕೊಡುವಂತ ಸ್ಪಿರಿಟ್ ಕೊರಹನ ಸ್ಪಿರಿಟ್। अगर कलसिया में वो एक नायक के विरुद्ध बातें करने वाले संगति ये कोरोहा का आत्मा है। ಈತನು ಒಂದು ಗುಂಪನ್ನು ಎಬ್ಬಿಸ್ತಾನೆ। ये एक झुंड को उठाएगा। ಯಾಕೋ ಪಾಸ್ಟರ್ ಸರಿ ಇಲ್ಲ, क्योंकि पास्टर सही नहीं है, ನಾಯಕನು ಯಾಕೋ ಇತ್ತೀಚೆಗೆ ಸರಿಯಾಗಿ ನಮ್ಮ ಮನೆಗೆ ಬರ್ತಾ ಇಲ್ಲ, क्योंकि ये एक नायक हमारे घर पे सही से नहीं आ रहा है, ಯಾಕೋ ನಮ್ಮನ್ನ ಸರಿಯಾಗಿ ಮಾತನಾಡ್ತಾ ಇಲ್ಲ, क्योंकि ये सही से हमसे बात नहीं कर रहा है। ನೀವು ನಿಜವಾಗ್ಲೂ ದೇವರಿಂದ ಪ್ರತಿಷ್ಠಿಸಿದವರ? अगर ये प्रभु से ही चुनाए गए प्रतिष्ठित लोग हैं क्या? ಇವರು ಕೊರಹನು। ये कोरोहा है। ಈ ದಾತಾನ್ ಯಾರಂದ್ರೆ ये दातान कौन है? ಅದಕ್ಕೆ ಮಧ್ಯ ನೀರು ಹೊಯ್ಯನು, उसको बीच में पानी डालने वाला व्यक्ति। ಮಧ್ಯದಲ್ಲಿ ಹೌದು 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 ये सही। ನೀವು ಅವನು ಗಮನಿಸ್ರಿ, ಈತನ ದಾತಾನನ ಒಂದು ಅಲ್ಲಲ್ಲಿ ಗಮನಿಸ್ರಿ। उसकी दातान की संगति को आप देखिए। ಅರಣ್ಯ ಪ್ರಾರಂಭ ಯಾವಾಗ ಆಯ್ತು ಅವರಿಗೆ? कब वो जंगल उन लोगों के जीवन में ಯಾವಾಗ प्रारंभ हुआ? ಐಗುಪ್ತ ದೇಶಕ್ಕೊಳಗೆ ಇದ್ರು ಅವರು, कब मिस्र देश में वो थे, ಅವನು ಮಾತ್ರ ಅಲ್ಲಿಂದ ಅವ್ರನ್ನ ದೇವರು ಹೊರಗೆ ತಂದಾಗ उस मिस्र देश से उन लोगों को बाहर लेके आया। कब ಅವನಿಗೆ ಮಾತ್ರ ನೀರು ಬೇಕಲ್ಲಿ, उन लोगों को ही पानी चाहिए था। ಅವನು ಎಲ್ಲಾ ಕಡೆ ನನಗೆ ಮಾತ್ರ ಬೇಕು, वो सभी जगह पे खाता था कि मेरे को चाहिए, ನನ್ನ ಕುಟುಂಬಕ್ಕೆ ಮಾತ್ರ ಬೇಕು, मेरे परिवार के लिए चाहिए। ಬೇರೆ ಯಾರು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಕುಟುಂಬಕ್ಕೆ ಫಸ್ಟ್ ಊಟ ಸಿಗಬೇಕು, सभी परिवार को नहीं मिलेगा तो परवाह नहीं, मेरे ನನ್ನ परिवार को पहले ಕುಟುಂಬಕ್ಕೆ मिला ಫಸ್ಟ್ ನೀರು ಸಿಗಬೇಕು। है। मेरे परिवार को पानी मिल रहा है पहले, ಯಾಕಂದ್ರೆ ಅವ್ನು ನೀರು ಏನು ನೋಡ್ರಿ, ಅದೇ ಕೆಲಸ ಒಂದು। क्योंकि वो पानी डालने वाला व्यक्ति, इसलिए वही काम है ನೀವು उसका। ದಾತಾನ್ ಅಂತ ಚೆಕ್ ಮಾಡ್ರಿ ಮೀನಿಂಗ್ ಅಲ್ಲಿ, दातान की मतलब के बारे में आप चेक कीजिए। ಕನ್ನಡದಲ್ಲಿ ಕ್ಲೀನ್ ಆಗಿ ಬರೆಯಲ್ಪಟ್ಟಿದೆ ತನ್ನ ನೀರು ಹೊಯ್ಯೋನು ಅಂತ ಮಧ್ಯದಲ್ಲಿ। दातान की मतलब है कि पानी डालने वाला व्यक्ति। ಯಾಕೆ ಉರಿಯ ಬೆಂಕಿಗೆ ಸ್ವಲ್ಪ ತುಪ್ಪ ಹಾಕ್ತಾರಂತ ನೋಡ್ರಿ ಹಂಗೆ। ऐसे जलने वाली आग को घी डालते हैं ना। ಅಭಿರಾಮ್ ಅಂದ್ರೆ ಯಾರು? अभिराम कौन है? ಅವ್ರಿಗೆ ಯಾವಾಗ್ಲೂ ಪೊಸಿಷನ್ ಬೇಕು, उसको एक सभी जगह में पोजीशन चाहिए, ಯಾವಾಗ್ಲೂ। सभी समय में। ನನ್ಗೆ ಯಾಕೆ ಕರೆದಿಲ್ಲ, मेरे को क्यों नहीं ನನಗೆ बुलाया, ಯಾಕೆ ಸ್ಥಳ ಕೊಟ್ಟಿಲ್ಲ, मेरे को क्यों स्थल नहीं दिया, ನನ್ನ ಹೆಸರನ್ನ ಯಾಕೆ ಕರೆದಿಲ್ಲ? मेरे नाम को क्यों नहीं बुलाया? ಇವ್ರು ಅಭಿರಾಮ್। ये अभिराम है। ಇದು 3 ಜನ ಎಲ್ಲಿರ್ತಾರೋ, ये 3 लोग किधर रहते ಇವ್ರು हैं? 3 ಒಂದು ಗುಂಪನ್ನ ಯಾವಾಗ್ಲೂ ಕಟ್ಟಿರ್ತಾರೆ। ये 3 लोग एक झुंड को सभी समय में बनाते हैं। ನೀರು ಹೊಯ್ಯೋರ್ ಮಧ್ಯದಲ್ಲಿ ಅಭಿರಾಮ ಇದ್ದೇ ಇರ್ತಾರೆ, वो पानी डालने वाले व्यक्ति के बीच में अभिराम ಯಾಕಂದ್ರೆ ಅವ್ರು रहता ಅಂತ ಸಪೋರ್ಟ್ ಮಾಡೋರೇ ಬೇಕು। है। उन लोगों को सपोर्ट करने वाले व्यक्ति ही चाहिए ಇವತ್ತು उसको। ಯಾಕೋ ಪಾಸ್ಟರ್ ನನಗೆ ಅವಕಾಶ ಕೊಟ್ಟಿಲ್ಲ, ये पास्टर मेरे को अवकाश नहीं दिया, ಯಾಕೋ ನನ್ನನ್ನು ಗುರುತಿಸಿಲ್ಲ, ये मेरे को एक ಅವ್ರು नहीं ಯಾವಾಗಲೂ ತಮ್ಮ ಒಂದು ಸ್ಥಾನವನ್ನ ಬಯಸ್ತಾರೆ। दिया। सभी समय में अपने स्थान को ನನ್ನನ್ನು ಎಲ್ಲರೂ ಗುರುತಿಸಬೇಕು, मेरे को लोग देखना है, ಎಲ್ಲರೂ ನನ್ನನ್ನು ರೆಕಗ್ನೈಸ್ ಮಾಡಬೇಕು। सभी लोग मेरे को रिकॉग्नाइज करना है। ದಿಸ್ ಇಸ್ ದ ಸ್ಪಿರಿಟ್ ಆಫ್ ಅಭಿರಾಮ್। ये एक आत्मा है कि अभिराम की। ಇವರು 3 ಜನ ಸೇರಿ ಮಾಡಿದ್ದು ಮೋಶೆಯ ವಿರುದ್ಧವಾಗಿ ಒಳಸಂಚು। ये 3 लोग मिलके मूसा के विरुद्ध उन लोगों ने काम किया। ನೀವು ಈಗಲೂ ಕೂಡ ಸರ್ಚ್ ಮಾಡ್ರಿ, ಅಭಿರಾಮ್ ಅಂತ ಮೀನಿಂಗ್ ಹಾಕಿದ್ರೆ ಅಲ್ಲಿ ಗೊತ್ತಾಗುತ್ತೆ ಆತನ ಎಲ್ಲರನ್ನ ಗೆಟಿಂಗ್ ಪೊಸಿಷನ್ ಅಥವಾ ಒಂದು ಸ್ಥಾನ ಬೇಕೆಂಬುದಾಗಿ ಬಯಸುವಂತವನೆಂಬುದಾಗಿ। अभिराम की मतलब को आप ढूंढिए, वो एक स्थान के लिए रहने वाला व्यक्ति है। दातान, दातान, कोरहनु कोरोहान ಮತ್ತು ಅಭಿರಾಮ್।
और अब्राहम, ಈ ಮೂರು ಜನ ಸೇರಿ ये तीन लोग ಮೋಶೆಯ मिलके ವಿರುದ್ಧವಾಗಿ ಗುಣಗುಟ್ಟಿದ್ರು. मूसा के विरुद्ध वो उन्होंने कुटकुटाने लगे. ಏನಾಯ್ತು ಇಲ್ಲಿ? इधर क्या हो गया? ಇಮಿಡಿಯೇಟ್ ಆಗಿ तुरंत ದೇವರ ಕೋಪ. प्रभु की क्रोध. 35ನೇ ವಚನ ನೋಡ್ರಿ. 35 वचन देखिए. ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಾ 255 ಮಂದಿ ಏನಾದ್ರು ಭಸ್ಮವಾಗಿ ಹೋಗ್ಬಿಟ್ರು. तब यहोवा के पास से आग निकली और उन 250 धूप चढ़ाने वालों को भस्म कर डाला. ಕೊರೋಹನನು ಭಸ್ಮ ಆದ, कोरोहा भी भस्म हो गया. ಆತನ ಜೊತೆಗಿದ್ದರು ಕೂಡ ಭಸ್ಮರಾದರು. उसके साथ कौन थे? उस लोग भी भस्म हो गए. ಯಾವಾಗ कब? ನೀನು ಈ ರೀತಿಯಾಗಿ ಈ ದೇವರ ರಾಜ್ಯದಲ್ಲಿ ಬೆಳಿತೀಯೋ, कब ये इस रीति से आप प्रभु की राज्य में ದೇವರ ಅಭಿಷೇಕ ನಿಮ್ಮನ್ನು ದಹಿಸಿ ಬಿಡ್ತದೆ. प्रभु की अभिषेक आपको दहन कर देगा. ಸ್ಥಾನವನ್ನು ಕೊಡುವಾತನು ದೇವರು, स्थान देने वाला प्रभु है. ಅಭಿಷೇಕವನ್ನು ನಡೆಸುವಾತನು ದೇವರು, अभिषेक देने वाला प्रभु है. ನಮ್ಮನ್ನು ನಿಲ್ಲಿಸುವಾತನು ದೇವರು, हमको खड़े करने वाला ನಮ್ಮನ್ನು प्रभु है. ಕಟ್ಟುವಾತನು ದೇವರು, हमको बांधने वाला प्रभु ನಮಗೆ है. ಪೊಸಿಷನ್ ಕೊಡುವಾತನು ದೇವರು, हमको पोजीशन देने वाला प्रभु है. ನಮ್ಮನ್ನು ಉನ್ನತ ಸೇವೆಗೆ ನಿಲ್ಲಿಸಿ ನಮ್ಮನ್ನು ಬಲಪಡಿಸುವಾತನು ದೇವರು. हमको उन्नत स्थिति में लेके सेवा में बढ़ाने वाला ಮೋಶೆಯನ್ನು प्रभु है. ನಿಲ್ಲಿಸಿದ್ದು ದೇವರು. मूसा को खड़ा करने वाला प्रभु था. ಆದ್ರೆ ಗುಂಪನ್ನು ಕಟ್ಟಿಕೊಂಡಿದ್ದು ಕೋರಹನನು, ದಾತಾನನು ಮತ್ತು ಅಭಿರಾಮನು. मगर झुंड को उन्होंने बांधा कोरोहा और दातान और अभिराम ने. ಅಭಿಷೇಕದ ವಿರುದ್ಧವಾಗಿ ನೀವು ಒಂದು ವೇಳೆ ಗುಣಗುಟ್ಟಿದ್ರೆ, अगर अभिषेक के विरुद्ध आप गुड़गुड़ाने लगे, ನೀವು ಅದರಿಂದಲೇ ನಾಶವಾಗ್ತೀರಿ. उसके नाते आप नाश हो जाएंगे. ನೀವು ಹೀಗೆ ಮುಂದೆ ಹೋಗ್ತಾ ಹೋದ್ರೆ अगर इससे आप आगे बढ़ते जाएंगे तो ಇವರು 250 ಜನರು ಭಸ್ಮವಾಗ್ಬಿಡ್ತಾರೆ. ये 250 लोग प्रभु की आग से ಆದ್ರೆ ಅವರ जलेंगे. ಮಕ್ಕಳು ಹಾಗೆ ಇರ್ತಾರೆ. मगर उनके बच्चे वैसे ही रहेंगे. ಆದ್ರೆ ಇಸ್ರಾಯೇಲ್ ದೇಶದಲ್ಲಿ ಒಂದು ಕಾನೂನು ಬರ್ತದೆ ಈಗ. मगर इस्राएल देश में कानून है. ಯಾವುದೇ ಕಾರಣಕ್ಕೂ इसी कारण ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದ ಯಾವುದೇ ಸಂತತಿಗೆ ಇನ್ನು ಸ್ಥಳ ಕೊಡಬಾರದು. मूसा के विरुद्ध किसने गुनगुने वो गुड़गुड़ाने लगे, उस संतति को कभी भी ಅವರಿಗೆ काम नहीं ಕಾನಾನ್ देना है. ದೇಶದಲ್ಲಿ ಸ್ಥಳ ಕೊಡಬಾರದು. उन कानान देश में उनको नहीं स्थल देना ಅವರಿಗೆ है. ಉಳಿಲಿಕ್ಕೆ ಯಾವುದೇ ಸ್ಥಳವನ್ನು ಕೊಡಬಾರದು. उसको रहने के लिए कोई स्थल नहीं देना है. ಒಂದು ಆಜ್ಞೆ ಹೊರಟ್ಬಿಡ್ತು. एक आज्ञा निकल गई. ಈಗ ಕೊರೋನ ಸಂತತಿಯವರಿಗೆ ಯಾರಿಗೂ ಸ್ಥಳ ಕೊಡಬಾರದು. अभी कोरोना के संतति के लोगों के लिए कोई जगह नहीं देना है. ಮತ್ತು ಅಭಿರಾಮನ ಸಂತತಿಯವರಿಗೆ ಮತ್ತು ಅವನೊಟ್ಟಿಗಿದ್ದಂತ ದಾತಾನ್ ಸಂತತಿಯವರಿಗೆ ಯಾರಿಗೂ ಕೂಡ ಇನ್ನು ಮುಂದೆ ಏನಿಲ್ಲ, ಅವಕಾಶ ಇಲ್ಲ. अभिराम और दातान के लिए कोई अवकाश नहीं है. ಈಗ ಲೇವಿ ಕುಲ ಯಾರ್ದು? अभी लेवी की संतति कौन है? ಯಾರು ಬಂದಿದ್ದಾರೆ? अभी कौन आया है? ಕೊರೋಹನ್ ಬಂದಿದ್ದಾನೆ. कोरोहा आया ಆ है. ಕೊರೋನ ಸಂತತಿಯಿಂದ 16 ಜನರೇಷನ್ ಯಾರು ಬಂದಿದ್ದಾರೆ? कोरोहा की 16 संतति से कौन आया है? ಎಲ್ಕಾನನ್ ಬಂದಿದ್ದಾನೆ. एलकान आया है. ಆದ್ರೆ ಅವನು ಅಲ್ಲಿ ಹೋಗಿ ಸೇವೆ ಮಾಡಬೇಕಾಗಿತ್ತು. अभी एलकान को जाकर सेवा करना था. ಹೋಗಿ ವಿಸಿಟ್ ಮಾಡಿ ಬರ್ತಾ ಇದ್ದಾನೆ, ತನ್ನ ಸೇವೆಯನ್ನು ಆತನು ಕಳ್ಕೊಂಡಿದ್ದಾನೆ. उसने सेवा को खो दिया और साल में एक बार जाके यज्ञ को समर्पित करता है. ಒಬ್ಬ ಕೊರೋಹನ ನಿಮಿತ್ತವಾಗಿ एक कोरहाना की निमित्त 16 ಜನರೇಷನ್ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 16 संततिता को सेवा नहीं कर सकेंगे. ನೀನು ಯಾವ ಗುಂಪಿನೊಳಗೆ ಸೇರ್ಕೊಳ್ತೀಯೋ, कौन सा झुंड में आप जुड़ जाएंगे? ಅಭಿಷೇಕದ ವಿರುದ್ಧವಾಗಿ ಯಾವ ಪ್ಲಾನಿನ ಒಳಗೆ ನೀನು ಸೇರ್ಕೊಳ್ತೀಯೋ, एक अभिषेक की विरुद्ध कौन सा प्लान आप अंदर से करेंगे, ನೀನು ನಿನ್ನ ಜೀವಿತದಲ್ಲಿ ನಿನ್ನ ಸಂತತಿ ಕೂಡ ಈ ಆಶೀರ್ವಾದವನ್ನು ಕಾಣದೆ ಹೋಗ್ತಾರೆ. आप और आपकी संतति भी वो प्रभु की आशीष नहीं देखेंगे. ಹಾಗಾಗಿ इसलिए ಅಭಿಷಿಕ್ತರ ವಿರುದ್ಧವಾಗಿ ಯಾವುದನ್ನು ಕೂಡ ಮಾತನಾಡಬೇಡ್ರಿ. अभिषिक्त व्यक्ति के विरुद्ध कोई भी बात नहीं करे. ಮೋಶೆ ಅಡ್ಡ ಬಿದ್ದಿದ್ದಾನೆ. मूसा वो ದೇವರು प्रभु के ನನ್ನನ್ನು पास, ಪ್ರತಿಷ್ಠಿಸಿದವನು ನೀನಲ್ವಾ, प्रभु मेरे को बुलाने वाला आप ही है ना, ನನ್ನನ್ನು ಕರೆದವನು ನೀನಲ್ವಾ, आपने मेरे को बुलाया है ना, ನೀನು ನನ್ನನ್ನು ಕರೆದಿಯಲ್ವಾ. आपने बुलाया है ना मेरे ಯಾವಾಗ को. ದೇವರ ಮುಂದೆ ಆತನ ಹತ್ತನು, कब प्रभु के सम्मुख में उसने रोया. ಆಕ್ಷನ್ 250 ಜನರ ಮೇಲೆ. 250 आदमी के ऊपर प्रभु की आग. ಈಗ ಆತನ ಮಕ್ಕಳು 5 ಜನ ಬರ್ತಾರೆ. अभी उसके 5 बच्चे आते हैं. ಅವರೇನೋ ತಪ್ಪು ಮಾಡಿದ್ದಾರೆ, उन लोगों ने कुछ गलत किया है. ಅದರಿಂದ ನಮಗೆ ಶಿಕ್ಷೆ ಕೊಡಬೇಡ್ರಿ. मेरे को उस शिक्षा को मत दीजिए, हमको ಇಲ್ಲ. नहीं है. ಎಲ್ಕಾನನ ನಿಮಿತ್ತ ಎಲ್ಕಾನನು एलकान ಆ ಕೊರೋಹನ ಆ ಒಂದು ಸಂತತಿಯಿಂದ ಬಂದಿದ್ದರಿಂದ कोरोना की एक संतति से वो आया. ಯಾಜಕ ಸೇವೆ ಎಲ್ಕಾನನಿಗೂ ಕೂಡ ಇದ್ರೂ ಕೂಡ ಆತನಿಗೆ ಸಿಗ್ಲಿಲ್ಲ. याजक की सेवा उसके जीवन में था, उसको नहीं मिला. ಯಾಕೆ? क्यों? ಆ ಒಂದು ಸಂತತಿಯವರು ಅವರನ್ನು ಹೊರಗಿಟ್ಟು
ಇಟ್ಬಿಟ್ಟಿದ್ರು. उसकी संतति के लोग को बाहर रखे गए थे. ಇವರು ನಮ್ಮ ನಾಯಕನ ವಿರುದ್ಧವಾಗಿ ಬಂದಿದ್ದಾರೆ. मेरे नायक के विरुद्ध ये लोग आए हैं. ನಾಯಕನ ವಿರುದ್ಧವಾಗಿ ಮಾತನಾಡಿದ್ದಾರೆ. नायक के विरुद्ध लोग बातें कहे हैं. ಇವರು ಯಾರು ಅವಕಾಶ ಕೊಡಬಾರದು. इन लोगों को कुछ भी अवकाश नहीं देना है. ಪಕ್ಕದ ಮನೆಯಲ್ಲಿ ಸೈಟ್ ಕೊಡಬಾರದು. उसको बगल में साइड नहीं देना है. ಅವರಿಗೆ ಯಾವ ಶಾಪಿಂಗ್ ಅಲ್ಲಿ ಅವಕಾಶ ಕೊಡಬಾರದು. किसी शॉपिंग में उसको स्थल नहीं देना ನಮ್ಮ है. ಕಾನೂನಲ್ಲಿ ಇರುವಂತ ಯಾವುದೇ ಒಂದು ಪ್ರಾಡಕ್ಟ್ ಅವರಿಗೆ ಸಿಗಬಾರದು. इस जगह पर रहने कोई प्रोडक्ट उन लोगों को नहीं मिलना है. ಸ್ಟ್ರಿಕ್ಟ್ ಆರ್ಡರ್. एक स्ट्रिक्ट ऑर्डर आ गया. 16 ಜನರೇಷನ್ 16 जनरेशन तक ಏನು ಮಾಡಕ್ಕಾಗ್ತಾ ಇಲ್ಲ. कुछ भी नहीं कर पाएंगे वो लोग. ಈಗ 17ನೇ ಜನರೇಷನ್. अभी 17वां जनरेशन ಸಮುವೇಲ್. ಅದಕ್ಕೆ ಮಧ್ಯದಲ್ಲಿ ಕೆಲಸ ಮಾಡಿದವಳು उसकी बीच में काम करने वाली व्यक्ति ಹನ್ನ. ಕನೆಕ್ಟ್ ಮಾಡುವುದಕ್ಕಾಗಿ, मिलाने वाले संगति, ಕನೆಕ್ಟ್ ಮಾಡುವುದಕ್ಕಾಗಿ, मिलाप करने वाले संगति. ಎಲ್ಲಿ ಡಿಸ್ಕನೆಕ್ಟ್ ಆಗಿತ್ತು ಯಾಜಕ ಸಂತತಿ, कब वो टूटा गया था याजक की संतति, ಅದಕ್ಕೆ ಕಾರ್ಯ ಮಾಡಿದವಳು ಹನ್ನಳು. उसको काम करने वाली संगति स्त्री हन्ना. ನೀನು ಹನ್ನಳಾಗಿ ಇವತ್ತು ಮಾರ್ಪಡ್ತೀಯಾ? आप हन्ना बन के आप बदलाव होते हैं क्या? ಡಿಸ್ಕನೆಕ್ಟ್ ಆದ ಸಂಗತಿಗಳನ್ನು ಕನೆಕ್ಟ್ ಮಾಡೋದಕ್ಕಾಗಿ ದೇವರು ನಿನ್ನನ್ನು ಇಟ್ಟಿದ್ದಾನೆ. अभी वो टूटा गया संतति को जुड़ाने वाले संगति पे मिलाप करने के लिए आपने बुलाया. ಅವಳ ಪ್ರಾರ್ಥನೆ ಏನು? उसकी प्रार्थना क्या है? ಈಗ ನೀವು 11ನೇ ವಚನವನ್ನ ಎಚ್ಚರಿಕೆಯಿಂದ ಓದ್ರಿ. ಅಲ್ಲಿ ಅವಳು ಮಾಡಿದಂತ ಪ್ರಾರ್ಥನೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಓದ್ರಿ. पहले समूएल 11वां पद, पहले 3रा अध्याय के. ಯಾಕೆ ಈಗ ಗಂಡು ಮಗನನ್ನೇ ಕೊಡಬೇಕು ಅಂತ ಯಾಕೆ ಕೇಳಿದ್ಲು ಅಂತ ಅರ್ಥ ಆಯ್ತಾ? ಈ ಯಾಜಕ ಸೇವೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ಡಿಸ್ಕನೆಕ್ಟ್ ಆಗಿತ್ತೋ ನನ್ನ ಮಗನಿಂದ ಅದು ಪ್ರಾರಂಭ ಆಗ್ಬೇಕು. कौन सा संगति डिस्कनेक्ट हुआ था? याजक की संतति मेरे पुत्र के ಯಾವ द्वारा वो ವ್ಯಕ್ತಿಗಳಿಂದ ನಾವು ಯಾಜಕ ಸಂತತಿನ ಮಾಡ್ಲಿಕ್ಕೆ ಆಗದೆ ಇತ್ತು. कौन सा व्यक्ति के कारण हमारे याजक की संतति नहीं बढ़ रहा था? ಒಂದು ಕಡೆಯಿಂದ ಎಲ್ಕಾನನು ಶಾಪಗ್ರಸ್ತನಾಗಿದ್ದಾನೆ. उसके द्वारा एलकान भी शापग्रस्त ಒಂದು हो ಕಡೆಯಿಂದ गया. 12 ಮಕ್ಕಳಿಂದ ಶಾಪಗ್ರಸ್ತಳಾಗಿದ್ದಾಳೆ. उसके कारण हन्ना भी बांझ हो गई है. ಇದರಿಂದ ಒಂದೇ ಒಂದು ಮಾರ್ಗ, उसकी एक ही एक मार्ग है. ದೇವರಲ್ಲದೆ ಇದನ್ನ ಯಾರು ಮಾಡ್ಲಿಕ್ಕೆ ಆಗಲ್ಲ. प्रभु के बिना कोई भी नहीं कर सकता. ಈಗ ದೇವರಿಗೆ ಹೇಗೆ ನೆನಪು ಮಾಡ್ತಾಳೆ ನೋಡ್ರಿ ಅವಳಿಗ. अभी प्रभु को कैसे वो प्रार्थना करेगी देखेगी. ಓದ್ರಿ 11ನೇ ವಚನ. 11वां वचन. ಈ ಈ ಈ ಮಾತು ಸ್ವಲ್ಪ ನಿಮ್ಮ ಮೈಂಡಿಗೆ ಬರ್ಬೇಕು. ಇದ್ರೆ ಈ ಮಾತನ್ನ ಯಾರು ಹೇಳಿರ್ಬೋದು ಅಂತ. और उसने यह मन्नत मानी कि हे सेनाओं का यहोवा यदि तू अपनी दासी के दुख पर सचमुच दृष्टि करे. ಈ ಮಾತನ್ನ ಯಾರು ಹೇಳಿರ್ಬೋದು ಹಿಂದೆ? इस बात को किसने दोहराया होगा पिछले में? ಅವಳು ಸಾರಳ ಮೇಲೆ ಸ್ಟ್ರೈಟ್ ಆಗಿ ಡೈರೆಕ್ಷನ್ ಇಟ್ಟಿದ್ದು. वो सारा के ऊपर अपनी दृष्टि को, ಯಾವ ಸಾರಳಿಗೆ ನೀನು ಮಕ್ಕಳನ್ನು ಕೊಟ್ಟಿಯೋ उस सारा को अपने ಅವಳಿಗೆ ಕೊಟ್ಟ ಮೇಲೆ ನನಗೂ ನೀನು ಕೊಡಬೇಕು. उसको देने के बाद मुझको भी आपको देना पड़ेगा. ಯಾವುದು ಅವಳ ಜೀವಿತದಲ್ಲಿ ಆಗಲಾರದೆ ಇತ್ತು, कौन सा संगति उसके जीवन में नहीं होने वाला था, ಅವಳಿಗೆ ಆಗುದಕ್ಕೆ ದೇವರು ನೀನು ಮಾಡಿದೆಯಲ್ವಾ? उसको होने के लिए प्रभु ने ಅವಳ ಜನರೇಷನ್ ನಾನಲ್ವಾ? उसकी संतति ಅವಳಿಗೆ ಕೊಟ್ಟ ಮೇಲೆ ಯಾಕೆ ನನಗೆ ಕೊಡಲ್ಲ? उसको देने के बाद मुझको क्यों नहीं देगा? ದೇವರಿಗೆ ಯಾರನ್ನ ನೆನಪು ಮಾಡ್ಕೊಡ್ತೀವಿ ಈಗ? अभी प्रभु को कैसे वो उसको याद कर रही है? ನೀವು ಯಾರನ್ನ ನೆನಪು ಮಾಡ್ಕೊಡ್ಬೇಕೀಗ? आप किसको याद करना है? ನೀವೇ ಯಾವ ಸಂತತಿ? आप किसकी संतति हैं? ನಿನಗೆ ದೇವರು ಕೊಟ್ಟಿಲ್ಲ ಅಂದ್ರೆ ಏನ್ ಹೇಳ್ಬೇಕೀಗ? आपको प्रभु ने नहीं दिया है तो आपको क्या करना है? ಕೊಡ್ಲಿಲ್ಲ ಬಿಡು ಸ್ವಾಮಿ, ನೆಕ್ಸ್ಟ್ ಟೈಮ್ ನೋಡೋಣ ಅಂತಲ್ಲ. अभी नहीं दिया है नेक्स्ट टाइम देखेंगे, ऐसा नहीं है. ಯಾವ 12 ಸಾರಳಿಗೆ ದೇವ್ರು ನೆನಪು ಮಾಡ್ಕೊಟ್ರು, ನೀನು ಇವತ್ತು 12 ನೆನಪು ಮಾಡ್ಕೊಡು. ದೇವ್ರೆ ನೀನು ಅವಳಿಗೆ ಕೊಟ್ಟಿದೆಯಲ್ಲ, ಇವತ್ತು ನನಗೆ ಕೊಡು. हन्ना ने कैसे सारा को याद करके 100% ಹೇಳ್ತೀನಿ, ಇವತ್ತು ಇದು ನಿಮ್ಗೆ ಸಿಕ್ಕೇ ಸಿಗತ್ತೆ. ಈ ಮಾತು ನೆನಪು 100% आपको मिलेगा ही. ನೀವು ಕೇಳ್ಬೇಕಾದ್ರೆ ಹಿಂಗೆ ಕೇಳಬಾರ್ದು. ऐसे आप पूछने के समय में ऐसा नहीं पूछना है. ಯಾವ್ದು ಕೊಡ್ತೀಯೋ ಕೊಟ್ಬಿಡು, ಅದನ್ನ ತಗೊಳ್ತೀನಿ ಅನ್ನೋದಲ್ಲ. कब देता है प्रभु दे दो. ಕಾನ್ಫಿಡೆಂಟ್ ಆಗಿ ಕೇಳ, ಅವಳಿಗೆ ಅದು ಕೊಟ್ಟಿದೆಯಲ್ಲ, ಗಂಡು ಮಗನೇ ಕೊಟ್ಟಿದೆಯಲ್ಲ, ನನಗೂ ಅದೇ ಕೊಡು. कॉन्फिडेंस से आपको पूछना पड़ेगा, उसको पुत्र दिया है ना प्रभु, मेरे को पुत्र दे दो. ಹಾಲೆಲೂಯಾ, हालेलुया. ಹೇಳ್ರಿ ಹಾಲೆಲೂಯಾ. 16 16 ಆಶೀರ್ವಾದ ಕಾಣಲಿಲ್ಲ, ಆಶೀರ್ವಾದ ಕಾಣಲಿಲ್ಲ. उसको आशीष नहीं मिला. 17ನೇ ವ್ಯಕ್ತಿ ಸಮುವೇಲನು ಸಮುವೇಲ್ ವಾಗ್ದಾನವಾಗಿ ದೇವರ ಕಾರ್ಯವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. वाचा को लेके प्रभु की काम को कर रहा है. ಯಾವ ದರ್ಶನದಲ್ಲಿ ಬ್ಲರ್ನೆಸ್ ಇತ್ತು, क्या उस दर्शन में को एक ಯಾವ ದರ್ಶನದಲ್ಲಿ ದೇವರ ಮಾತು ಇರಲಿಲ್ವೋ, उस दर्शन में प्रभु की बात नहीं ಯಾವ था, ದರ್ಶನದ ವಿರಳತೆ ಆಗಿತ್ತು, उस दर्शन में कुछ भी नहीं था. ಸಮುವೇಲನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸಮುವೇಲ್ और लेके जा रहा है 17ನೇ ವ್ಯಕ್ತಿಯಾಗಿ. 17वां व्यक्ति होकर. ಯೋಸೇಫನು 17ನೇ ವರ್ಷದವರಿದ್ದಾಗ यूसुफ का 17 साल में था, ಐಗುಪ್ತದ ಅರಸನಾಗಿ ಮಾರ್ಪಟ್ಟನು. मिस्र की एक राजा वो बन गया. ದಾವೀದನು दाऊद 17 ವರ್ಷದವನಾಗಿದ್ದಾಗ 17 साल में कब था?
ದಾವೀದನು दाऊद 17 ವರ್ಷದವನಾಗಿದ್ದಾಗ 17 साल में ದೇವರು ಅಭಿಷೇಕ ಮಾಡಿದನು. प्रभु ने उसको अभिषेक किया. 16 ನಿನ್ನ ಲೈಫ್ ಅಲ್ಲಿ ಏನೇ ಆಗಿರಬಹುದು, 16 संगति तक आपके जीवन में 17 ಇಟ್ಸ್ ಅ ಬ್ಲೆಸ್ಸಿಂಗ್. ನಿನ್ನ ಒಳಗೆ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. 17 साल आपके जीवन में आशीष प्रभु लेके आएगा. ನೋಹನ ಸಂತತಿ ನೋಡ್ರಿ, नोहा का संतति आप देखिए, ತೆರಹನ ಸಂತತಿಯವರೆಗೂ तेरह की संतति तक 14 ಸಂತತಿ, वो 16 संतति तक 17ನೇ ಸಂತತಿ 17वां संतति ನೋಹನು नोहा ಆಶೀರ್ವಾದದ ಸಂತತಿಯಾಗಿ ಉಪಶಮನಗೊಳಿಸಿದನು. आशीष की संतति होके उपशमन देने वाला व्यक्ति बन गया. ಯಾವುದನ್ನ ಎಲ್ಕಾನನು ಮಾಡದೇ ಇದ್ದನು, कौन सा संगति को एल्कान नहीं कर रहा था, ಹನ್ನಳು हन्ना ಸಮುವೇಲನ ಮೂಲಕವಾಗಿ ಅದನ್ನ ರೀಕ್ಯಾಪ್ ಮಾಡ್ತಾ ಇದ್ದಾಳೆ. समूएल के द्वारा वो सब कुछ रिकैप कर रही है. ಅರ್ಥ ಆಗ್ತಾ ಇದೆಯಾ? आपको समझ में आ रहा है? ಪಕ್ಕದವರಿಗೆ ಹೇಳ್ರಿ, ಯಾವುದು ನಿನ್ನಲ್ಲಿ ಸ್ಟಾಪ್ ಆಗಿದೆ ಇವತ್ತು? कौन सा संगति आपके जीवन में स्टॉप हो गया है? ಯಾವುದು ಸ್ಟಾಪ್ ಆಗಿದೆ? कौन सा संगति स्टॉप हो ಯಾವ गया? ಬ್ಲೆಸ್ಸಿಂಗ್ ಸ್ಟಾಪ್ ಆಗಿದೆ? कौन सा संगति रुक गया है? ಅದನ್ನ ರೀಸ್ಟಾರ್ಟ್ ಮಾಡೋದಕ್ಕೆ अब वो रिस्टार्ट करने के लिए ಹಕ್ಕಿನಿಂದ ಇವತ್ತು ನಾನು ಪಡ್ಕೊಳ್ತೇನೆ. वो आप एक हक से आप ले लेंगे. ನಿಮ್ಮ ಮಕ್ಕಳ ವಿಷಯದಲ್ಲಿ ಮಾತಾಡ್ರಿ, आपकी ಯಾವುದು ನನ್ನೊಳಗಿದೆಯೋ, आपके ಯಾವುದು जीवन में ಮಾಡಲಾರದೆ ಇತ್ತು, ಕೌಸ ಯಾವುದನ್ನು ಬಿಸಿಲು ಹೊಂದಲಾರದೆ ಇದ್ದನೋ, ಕೌಸ ಸರಿ ಯಾವುದನ್ನು ನಾನು ಇಲ್ಲ. ಅನುಭವಿಸಲಾರದೆ ಇದ್ದನೋ, ಕೌಸ ಯಾವುದು ಅನುಭವಿಸಲಾರದೆ ನಾನು ಆಶೀರ್ವಾದ ಹೊಂದಲಾರದೆ ಇದ್ದನೋ, ಕೌಸ ಆಶೀರ್ವಾದ ಯಾವುದನ್ನು ನಾನು ಅಭಿವೃದ್ಧಿ ಹೊಂದಲಾರದೆ ಇದ್ದನೋ, ಕೌಸ ಅಭಿವೃದ್ಧಿ ಯಾವುದು ನಾನು ಹೊಂದಲಾರದೆ ಪಡ್ಕೊಳ್ಳಲಾರದೆ ಇದ್ದನೋ, ಕೌಸ ಸರಿ ಯಾವುದು ನಾನು ಇಲ್ಲ. ಹೊಂದಲಾರದೆ ಇದ್ದನೋ, ಯಾವ ಸರಿ ಆರೋಗ್ಯವನ್ನು ಇಲ್ಲ. ನಾನು ಪಡ್ಕೊಳ್ಳಲಾರದೆ ಇದ್ದನೋ, ಇವತ್ತು ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ಅದನ್ನು ತಿರುಗಿ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ದೇವರಿಗೆ ಸಾಧ್ಯತೆ ಇದೆ. यीशु मसीह के द्वारा वो आप पा सकते हैं. ಎಷ್ಟು ಜನ ಇದನ್ನ ನಂಬ್ತೀರಿ? कितने लोग आप विश्वास करते हैं? 16 ಆಯ್ತು 17 ಬಿಟ್ಬಿಡ್ತೀನಿ ಅಂತ ಹೇಳ್ಬಿಡ್ಬೇಡ್ರಿ. 16 भी हो गया, 17 भी छोड़ देंगे. ನನ್ನ ಕುಟುಂಬದವರು ಅದನ್ನು ಬಿಟ್ಬಿಟ್ಟಿದ್ದಾರೆ, ನಾನು ಅದನ್ನು ಬಿಟ್ಕೊಡ್ತೀನಿ ಅಂತ ಹೇಳ್ಬೇಡ್ರಿ. मेरा परिवार भी छोड़ दिए, मैं भी छोड़ ಯಾರು दूंगा. ಬಿಟ್ಕೊಟ್ರು ಇವತ್ತು ನಾನು ಬಿಟ್ಕೊಡಲ್ಲ. कोई भी छोड़ दे, मैं नहीं छोड़ूंगा. ಹೇಳ್ರಿ, आमीन. ನನ್ನ ಕುಟುಂಬದವ್ರು ಬಿಟ್ಕೊಡ್ಬೋದು, मेरे परिवार छोड़ ನನ್ನ देंगे. ಕುಟುಂಬದವ್ರ ಆಸ್ತಿನ ಬಿಟ್ಕೊಟ್ಟಿರ್ಬೋದು, मेरे परिवार ನನ್ನ ने- ಮನೆಯವರು ಅದನ್ನು ಬಿಟ್ಕೊಟ್ಟಿರ್ಬೋದು, मेरे परिवार ने ನನ್ನ ಮನೆಯವರು छोड़ ಆರೋಗ್ಯ दिया. ಬಿಟ್ಕೊಟ್ಟಿರ್ಬೋದು, सभी लोग ಆದ್ರೆ छोड़ ನಾನು दिया. ಯಾವುದನ್ನು ಬಿಟ್ಕೊಡಲ್ಲ. मगर हम ಯಾವುದನ್ನ कुछ भी नहीं ಎಂಡ್ ಅಂತ करेंगे. ಹೇಳಿದ್ವೋ वो ಅದನ್ನ कुछ ಕ್ರಿಸ್ತನ नहीं ಮೂಲಕವಾಗಿ ಪ್ರಾರಂಭಿಸಲಿಕ್ಕೆ ದೇವರು ನನಗೆ ಸಹಾಯ ಕೊಟ್ಟಿದ್ದಾನೆ. मगर प्रभु उसको शुरू करने के लिए प्रभु के साथ है. ಹಾಲೆಲೂಯಾ. हालेलुया, ಹೇಳ್ರಿ ಹಾಲೆಲೂಯಾ. हालेलुया. ಕೊರಹನ ಮೂಲಕವಾಗಿ, कुरह के साथ, ಅಭಿರಾಮನ ಮೂಲಕವಾಗಿ, अभिराम के साथ, ತಾತಾನನ ಮೂಲಕವಾಗಿ नातान के द्वारा ಆಗಲಾರದಿರುವಂತ ಕಾರ್ಯಗಳು, वो संगति नहीं होने वाला ಅವರ था. ಮೂಲಕವಾಗಿ ಆದಂತ ತೊಂದರೆಗಳು, उनके लोगों के द्वारा हुआ वो संगति. ಎಷ್ಟೋ ಸಾರಿ ಜನರು ಪ್ರಯತ್ನ ಪಟ್ಟಾಗಲೂ ಕೂಡ बहुत लोगों ने इतना एक त्रास ले लिया कि कितना लोगों ने बहुत ಪ್ರತಿ प्रयत्न किया. ಸಾರಿ ಎಲ್ಕಾನನು ಹೋಗ್ತಾನೆ. हर एक बार एल्कान जा रहा है. ತನಗೆ ಅಧಿಕಾರ ಇದ್ರೂ ಕೂಡ उसको अधिकार था, ಅಧಿಕಾರ ಇಲ್ಲದವನಾಗಿ ವಾಪಸ್ ಬರ್ತಾ ಇದ್ದಾನೆ. अधिकार नहीं रहने के जैसे वो जा ಪ್ರತಿ रहा है, ವರ್ಷ वापस आ ಹೋಗ್ತಾ रहा है. ಇದ್ದಾನೆ. वो जा रहा है, वापस आ रहा ಪ್ರತಿ है. ವಾರ ನಾವು ಆಲಯಕ್ಕೆ ಹೋಗ್ತೇವೆ, हर एक दिन ಪ್ರತಿ ಸಾರಿ ದೇವರ ಬಳಿಗೆ ಹೋಗ್ತೇವೆ. हर एक बार प्रभु के पास आते हैं. ವೈರಿಯ ಮಾತನ್ನ ಕೇಳಿ वो वैरी के बात सुनकर ತಿರುಗಿ ಅದೇ ರೀತಿಯಾಗಿ ವಾಪಸ್ ಬರ್ತೇವೆ. और फिर से वो मुड़ के आते ಇವತ್ತು हैं. ಸಿಗ್ಲಿಲ್ವಾ? आज भी नहीं मिलेगा. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. नेक्स्ट टाइम हम ಈ try ಸಾರಿ करेंगे. ಸಿಗ್ಲಿಲ್ವಾ? आज नहीं मिलेगा. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. हर एक बार next ಇವತ್ತು time try ನಂಗೆ करेंगे. ಆಗ್ಲಿಲ್ವಾ? आज नहीं हुआ ನೆಕ್ಸ್ಟ್ क्या? ಟೈಮ್ ಟ್ರೈ ಮಾಡೋಣ. नेक्स्ट टाइम ट्राई करेंगे. ನೋ, नहीं, ಇದು ದೇವರ ಸಮಯ, ये प्रभु की समय है. ಇದು ದೇವರ ಸಮಯ. ये प्रभु की समय है. ಎಲ್ಲಿ ಎಂಡ್ ಆಗಿದೆಯೋ किधर वो अंत हो गया ದೇವರು है. ನಿನ್ನೊಳಗೆ ಅದನ್ನು ಹಾಕುವುದಕ್ಕಾಗಿ ತೀರ್ಮಾನ ಮಾಡಿದ್ದಾನೆ. प्रभु ने आपके जीवन में डालने के लिए प्रभु ने शुरू किया है. ಹಲ್ಲೆಲೂಯಾ. हालेलुया. ಎಷ್ಟು ಜನ ನಂಬ್ತೀರಿ? कितने लोग विश्वास करते हैं? ನನ್ನ ಜೀವಿತದಲ್ಲಿ ಅದು ಎಂಡ್, इधर ही मेरे जीवन में एंड हो ನನ್ನ जाए. ಮೂಲಕವಾಗಿ मेरे ನನ್ನ द्वारा ಕುಟುಂಬಕ್ಕೆ ಆಶೀರ್ವಾದವನ್ನು ನಾನು ತಿರುಗಿ ಕೊಟ್ಟು ಅನುಭವಿಸ್ತೇನೆ. सभी लोग आशीष हम पाते हैं. ನನ್ನ प्रभु ಕುಟುಂಬ के- ಇಲ್ಲಿವರೆಗೂ ಶಾಪವನ್ನು ಅನುಗ್ರಹಿಸಿರಬಹುದು. मगर इधर दिन तक मेरे परिवार ನನ್ನ शाप हो ಕುಟುಂಬದವರು गया. ಇಲ್ಲಿವರೆಗೂ ಲಾಸ್ ಆಗಿರಬಹುದು. मेरे परिवार लॉस हो गया होगा. ನನ್ನ ಮನೆಯವರು ಇಲ್ಲಿಯವರೆಗೂ ಎಲ್ಲ ತೊಂದರೆ ಅನುಭವಿಸಿರಬಹುದು. इतने दिन तक मेरे परिवार लोगों ने बहुत लॉस किया होगा. ಇಲ್ಲಿಯವರೆಗೂ ನನ್ನ ಕುಟುಂಬದಲ್ಲಿ ಯಾವುದನ್ನು ನಾನು ಅನುಭವಿಸಲಾರದೆ ಇರಬಹುದು. इतने दिन तक हमने अनुभव नहीं किया होगा आशीष ಆದ್ರೆ को. ಇವತ್ತು ಹಕ್ಕಿನಿಂದ मगर हक से ಯಾವುದನ್ನ ನೀನು ಅಬ್ರಹಾಮನಿಗೆ ಮಾಡಿದೆಯೋ कौन सा संगति अब्राहम ಇವತ್ತು को ನೀನು आपने ನನಗೂ ಕೂಡ ಮಾಡ್ಲಿಕ್ಕೆ ಶಕ್ತನಾಗಿದ್ದೆ ದೇವರೇ. आप मेरा जीवन में भी आप करने के लिए सर्वशक्तिमान ಅದಕ್ಕಾಗಿ प्रभु। ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾಳೆ, इसलिए गारंटी से कर रहा ನನಗೆ है ನಿನ್ನ ಮಗುವನ್ನು ಕೊಡಲೇಬೇಕು. मेरे को पुत्र देने ही है प्रभु. ಈ ಕಾನ್ಫಿಡೆಂಟ್ ಪ್ರಾರ್ಥನೆನೇ ये कॉन्फिडेंट प्रार्थना ಅವನು ही ತಿರುಗಿ ಹೋಗುವಾಗ ये फिर से जाने के- ಸಮಾಧಾನದಿಂದ ಹೋಗುವಂತೆ ಮಾಡಿದ್ದು. प्रभु ने समाधान से जाने के लिए किया. ಮಗುವನ್ನು ಹೆತ್ತಳು, हन्ना उठ गई. ಮಗುವನ್ನು ಹೆತ್ತಳು, हन्ना ने पुत्र को जनी. ಹೆತ್ತ ಮೇಲೂ ಕೂಡ ಏನ್ ಮಾತು ನೋಡ್ರಿ ಈಗ ಅವಳದು. वो जनने के बाद क्या बात है उसका? ಅವಳಿಗೆ ಗೊತ್ತು ಒಳಗೆ ನಮಗೆ ಬಿಡಲ್ಲ. ಆ ವಚನ ಓದ್ರಿ 1ನೇ ಅಧ್ಯಾಯದಲ್ಲಿ 22ನೇ ವಚನದ 21ನೇ ವಚನ ಓದ್ತಾ ಹೋಗ್ರಿ. 21 पद आप पढ़ते जाइए. ಈಗ ಸಮುವೇಲ ಹುಟ್ಟಿದಾನೆ, अभी समूएल जन्मा है ಆದರೆ मगर ಇನ್ನೂ ಆತನು ದರ್ಶಕನಾಗ್ಲಿಲ್ಲ.
अभी तक वो दर्शक नहीं बना है, ಮಗನು ಹುಟ್ಟಿದಾನೆ, मगर पुत्र जना है, ಇನ್ನು ಆ ಸೇವೆಗೆ ಆತನ ಎಂಟರ್ ಆಗ್ಲಿಲ್ಲ. मगर उस सेवा में वो नहीं गया है. ಮಗನು ಹುಟ್ಟಿದಾನೆ, पुत्र जना है, जन्मा ಆದ್ರೆ है, ಇನ್ನೂ ಆ ಕ್ರಿಯೆಗಳು ಆತನಲ್ಲಿ ಕಾರ್ಯವಾಗಲಿಲ್ಲ. मगर उसके जीवन में वो काम नहीं दिखाई पड़ रहा है. ಪ್ರಾಮಿಸ್ ಕೈಯಲ್ಲಿ ಸಿಕ್ಕಿದೆ, वो वाचा उसके हाथ में मिला है, ವಾಗ್ದಾನಗಳು ಕೈಯಲ್ಲಿ ಸಿಕ್ಕಿದೆ, वाचा उसके हाथ में मिला ಅದು है, ಇನ್ನೂ ಆಕ್ಟಿವೇಟ್ ಆಗ್ಲಿಲ್ಲ. मगर उस अभी तक एक्टिवेट नहीं हुआ है. ನೀವು आप ಪ್ರಾಮಿಸ್ ಸಿಕ್ಕಿದೆ, प्रॉमिस मिल गया है, ಆಕ್ಟಿವೇಟ್ ಆಗೋದಕ್ಕಿಂತ ಮೊದಲೇ ಅದನ್ನ ಬರ್ನ್ ಮಾಡ್ಬಿಡ್ತೀರಾ. एक्टिवेट होने के पहले आपको बर्न कर देते हैं. ಕರೆಕ್ಟಾ? है कि नहीं है? ಯಾಕೋ ಶಬ್ದ ಇಲ್ಲ. आपको आवाज नहीं है आपकी. ಕೇಳಿ ಕೇಳಿ ದೇವ್ರು ಕೊಡ್ತಾನೆ, पूछ के प्रभु देता है. ವಾಗ್ದಾನ ದೇವ್ರು ಕೊಟ್ಟ, प्रभु को ಪ್ರಾಮಿಸ್ ಕೈಯಲ್ಲಿ ಸಿಕ್ಕಿದೆ. ಈಗ प्रॉमिस हाथ में मिला है. ಪ್ರಾಮಿಸ್ ಸಿಕ್ಕಿದ್ಮೇಲೆ ಏನು? प्रॉमिस मिलने के बाद क्या? ಅದು ಆಕ್ಟಿವೇಟ್ ಆಗೋವರೆಗೂ ನಾವು ಕಾಯಲ್ಲ. ಕೆಲವೊಂದು वो एक्टिवेट होने तक हम नहीं इंतजार करेंगे. ನಾವು ಅವಾಗ ಡಯಲ್ ಮಾಡಿದ್ದೆ ಅದೇ ಡಿಸ್ಕ್ಲೀನ್ ಅಂತ ಬರ್ತದೆ, ಡಿಸ್ಕ್ಲೀನ್ ಅಂತ ಬರುತ್ತೆ, ಆದ್ರೆ ಅದು ತಗೊಳ್ಳೋದಿಲ್ಲ ಕಾಲ್. हम कॉल करते हैं वो डिक्लेयर ऐसा आता है. ಪಕ್ಕದವ್ರಿಗೆ ಹೇಳ್ರಿ, ಸಿಮ್ ಹಾಕಿದ ಕೂಡಲೇ ಆಕ್ಟಿವೇಟ್ ಆಗಲ್ಲ. सिम डालने के बाद वो एक्टिवेट नहीं होता है. बगल वाले से ಸಿಮ್ कहिए. ಹಾಕಿದ ಮೇಲೆ ನೆಟ್ವರ್ಕ್ಗೆ ಕನೆಕ್ಟ್ ಆಗಬೇಕು. ओ सिम डालने के बाद नेटवर्किंग उसको मिलना है. ನೆಟ್ವರ್ಕ್ಗೆ ಕನೆಕ್ಟ್ ಆಗುವಷ್ಟು ಪೇಷನ್ಸ್ ನಮಗೂ ಕೂಡ ಇಲ್ಲ. नेटवर्क की कनेक्शन होने के तक हमको इंतजार हम नहीं करते हैं. ಏನ್ ಮಾಡ್ಲಿ ನೋಡಿ ಅವಳು, ಅಭಿ 21ನೇ ವಚನ. 21 पद, ಇಲ್ಲಿ ಕಾನ್ಫಿಡೆಂಟ್ ಮಾತು ನೋಡ್ರಿ ಅವಳದು. उसकी ये कॉन्फिडेंट बात देखिए. ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು परंतु अपने ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ उधर ही प्रभु के सम्मुख में रहने के सदा रहने के लिए ತೆಗೆದುಕೊಂಡು ಬರುವೆನು. उसको मैं लेके आऊंगी. ಗೊತ್ತಿದೆ ಅವಳಿಗೆ, उसको पता है, ಧೈರ್ಯ ಇಲ್ಲ, उधर ಒಳಗಡೆ ಭಯ ಇದೆ. उसके अंदर डर है. ಯಾಕಂದ್ರೆ ಅವ್ರ ಸಂತತಿಗೆ ಅವಕಾಶ ಇಲ್ಲ. उधर ही किसी इसकी संतति की लोगों के लिए अवकाश नहीं है. ಯಾರದನ್ನ ಬರಬಾರ್ದಂಗೆ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. अभी नहीं आना है, किसने वो डिक्लेयर किया है. ಮೊದಲೇ ಅವರು ಯಾವಾಗ ಕೊರೋನಾ ಅವರೆಲ್ಲ ಪ್ರಾಬ್ಲಮ್ ಮಾಡಿದ್ರು, ಅಲ್ಲಿನ ಸಂತತಿ ಅವರು ಯಾವುದೇ ಕಾರಣಕ್ಕೂ ಬರಬಾರದು ಎಂಬುದಾಗಿ ಡಿಕ್ಲೇರ್ ಆಗಿದೆ. कोरोना के द्वारा वो संतति नहीं आना है. ರೂಲ್ಸ್ ಸ್ಟ್ರಾಂಗ್ ಇದೆ, रूल्स एक स्ट्रांग है. ಬರಲೇಬಾರದು ಅವರು. वो कभी भी नहीं आना. ಯಾವುದೇ ಕಾರಣಕ್ಕೂ ಯಾಜಕ ಸೇವೆ ಮಾಡಬಾರದು. वो किसी कारण वो याजक की सेवा ಆಗಿರೋ ಮಧ್ಯದಲ್ಲಿಯೂ ಕೂಡ वो स्ट्रिक्ट के नाते भी अंदर भी. ಈಗ ಹನ್ನ ಅಂದ್ರೆ ಏನು? हन्ना का मतलब क्या है? ಪಕ್ಕದವರಿಗೆ ಹೇಳ್ರಿ, बगल वाले से कहिए. ಕೃಪೆ ಹೊಂದಿದವಳು. कृपा पाने वाले, अनुग्रह पाने वाले व्यक्ति. ಪಕ್ಕದವರಿಗೆ ಹೇಳ್ರಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಪಕ್ಕದವರಿಗೆ ಹೇಳ್ರಿ ಕೃಪೆ ಹೊಂದಿದವರು ಅಂತ. अनुग्रह पाने वाले व्यक्ति. ಇನ್ನು ಅರ್ಥ ಆಗಿಲ್ಲ ನಿಮಗೆ? ಕೃಪೆ ಹೊಂದಿದವರು, अनुग्रह पाने वाली स्त्री. ನೀನು ಅನ್ನ, अब हन्ना है. ಕೃಪೆ ಹೊಂದಿದವಳು, अब अनुग्रह पाने वाली स्त्री. ಕೃಪೆಯನ್ನ ಅನುಭವಿಸುವವಳು. वो अनुग्रह को अब ಎಲ್ಲಿ ನೀನು ಕೃಪೆ ಅನುಭವಿಸಬೇಕಾಗಿದೆಯೋ, अगर वो कृपा अनुग्रह किधर आपको ದೇವರ ಪ್ರಾಮಿಸ್ ನಿನ್ನೊಳಗಿದ್ರೆ, मगर प्रभु की प्रॉमिस आपके अंदर है. ದೇವರ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಹಲ್ಲೆಲೂಯಾ. ಯಾವಾಗ ದೇವರ ಕೃಪೆ, कब प्रभु की अनुग्रह, ಯಾವಾಗ ದೇವರ ವಾಗ್ದಾನ ನನ್ನ ಜೊತೆ ಇರ್ತದೋ, कब प्रभु की वाचा आपके साथ रहेगी, ದೇವರೊಂದಿಗೆ ನೀನು ಕನೆಕ್ಟ್ ಆಗ್ಲಿಕ್ಕೆ ಈಸಿ ಆಗ್ತದೆ. प्रभु के साथ आप मिलने के लिए इजी होगा. ಈಗ ಅವಳು ಗ್ಯಾರಂಟಿ ಹೇಳ್ತಾ ಇದ್ದಾಳೆ, अभी वो कह रही है, ನಾನು ಮಗನನ್ನ ಕರ್ಕೊಂಡು ಬರ್ತೇನೆ. मेरे बच्चे को मैं ಯಾಕೆ? लेके जाऊंगा. क्योंकि ನನಗೆ ಕೃಪೆ ಇದೆ, मेरे पर अनुग्रह ನಾನು है. ಕೃಪೆಯಲ್ಲಿ ಜೀವಿಸುವವಳು, मैं अनुग्रह के नीचे जीवन बिताने वाली, ಕೃಪೆಯಲ್ಲಿಯೇ ನಾನು ಬದುಕುವವಳು. उस अनुग्रह के नीचे भी मैं जीवन ಈ बिता रही हूँ. ಹೆಜ್ಜೆ ಇಟ್ಕೊಂಡದ್ರಿಂದ ಆ ಮಗುವನ್ನ ದೇವರ ಬಳಿಗೆ ಸಮರ್ಪಿಸುವುದಕ್ಕೆ ಅವಳು ತೀರ್ಮಾನವಾದ್ಲು. इसलिए उस बच्चे को प्रभु की सामने लेके आने के लिए वो तीर्मान ಯಾವ ले लिया. ಜನರೇಷನ್ ವರೆಗೂ ದೇವರ ಆಶೀರ್ವಾದವನ್ನು ಅವರು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗಿಲ್ವೋ, किस संतति तक वो प्रभु की आशीष को लेके नहीं आने वाले थे, ಕೃಪೆ ಹೊಂದಿದವಳು, मगर कृपा को पाने वाली व्यक्ति, ಕೃಪೆಯನ್ನ ಕಳಕೊಂಡಂತ ಎಲ್ಕಾನನೊಟ್ಟಿಗೆ ಜೀವಿಸಿದಾಗ, कृपा को अनुग्रह को वो खो गया उस एलकान के साथ जीवन बिताने के समय में भी ಕೃಪೆಯಲ್ಲಿ ಜೀವಿಸುತ್ತಾ अनुग्रह में जीवन बिताते. ಸಮುವೇಲನ ದೇವರಿಗಾಗಿ ಬೆಳೆಸುವುದಕ್ಕೆ ದೇವರು ಕೃಪೆ ಕೊಟ್ಟನು. समूएल को प्रभु के लिए खड़ा करने के लिए उसको प्रभु ने सहायता किया. ಹಾಲೆಲೂಯಾ. हालेलुया. ಹಾಗಿದ್ರೆ इसलिए ಇವತ್ತು ನೀವು ನಂಬಬಹುದಾ? आज आप विश्वास कर सकते हैं ದೇವರು क्या ನಿಮ್ಮ ಜೀವಿತದಲ್ಲಿ, आपके जीवन में प्रभु ने, ನಮ್ಮ ಮನೆಯವರೆಗೂ ನಾವು ಏನು ಆಶೀರ್ವಾದ ಕಾಣಲಿಲ್ಲ, अभी हमारे घर तक हमने कुछ भी आशीष को नहीं ನಮ್ಮ पाया ಮನೆಯಲ್ಲಿ ನಮ್ಮ ಇದುವರೆಗೂ ನಾವು ಆಶೀರ್ವಾದನ ಕಾಣಲಿಲ್ಲ, होगा. अभी तक हमने प्रभु की आशीष को नहीं पाया ನಮ್ಮ होगा. ಫ್ಯಾಮಿಲಿ ಎಲ್ಲ ಇಂಥದನ್ನೇ ಮಾಡ್ಕೊಂಡು ಬಂದಿದ್ದಾರೆ, ನಾವು ಏನು ಆಶೀರ್ವಾದ ಕಾಣಲಿಲ್ಲ. मेरे परिवार सभी ऐसे ही करते आए, प्रभु की आशीष को नहीं पाते ಆದ್ರೆ आए. ನೀನು ದೇವರ ಕೃಪೆಯನ್ನು ಹೊಂದಿದವಳಾಗಿರೋದ್ರಿಂದ, कब ना प्रभु के अनुग्रह को कब आप पाते हैं, ಕೃಪೆ ಎಲ್ಲಿದೆಯೋ अनुग्रह किधर है, ಅಲ್ಲಿ ನಿನ್ನ ಮೇಲಿರುವಂತಹ ಅಪರಾಧಗಳನ್ನು ಅದು ತೆಗೆದುವಂತಾಗಿದೆ. आपके ऊपर रहने वाला दोष को प्रभु निकाल देगा.
ಹಾಲೆಲೂಯಾ. ಹಾಲೆಲೂಯಾ. ಇವತ್ತು ಹನ್ನಳ ನಿಮಿತ್ತವಾಗಿ हन्ना की निमित्त ಎಲ್ಕಾನನ ಮೇಲೆ एल्कान के ಇದ್ದಂತೆಲ್ಲ ऊपर ದೋಷಾರೋಪಣೆಗಳು उसके ऊपर रहने वाले सभी दोष ತೆಗೆಯಲ್ಪಟ್ಟಿದೆ. सब कुछ निकाल गया। ಇವತ್ತು ಯೇಸು ತನ್ನ ಶಿಲುಬೆಯ ಮೂಲಕವಾಗಿ, यीशु मसीह की क्रूस के ತನ್ನ द्वारा, ಕೃಪೆಯ ಮೂಲಕವಾಗಿ उसकी अनुग्रह के द्वारा ನಮ್ಮ ಮೇಲಿದ್ದಂತ ದೋಷಾರೋಪಣೆಯನ್ನು ತೆಗೆದು हमारे ऊपर रहने वाला दोषारोपण सभी कुछ ನಮ್ಮ ಮೂಲಕವಾಗಿ ನಮ್ಮ ಮೂಲಕವಾಗಿ हमारे द्वारा ದೊಡ್ಡ ಜನರೇಷನ್ ಅನ್ನು ದೇವರು ಆಶೀರ್ವಾದವಾಗಿ ಇಟ್ಟಿದ್ದಾನೆ. बहुत बड़ा जनरेशन को प्रभु आशीष रखा है। ಅವ್ರು ಯಾರು? वो कौन है? ದರ್ಶನ ಎಲ್ಲಿರುವವರು ದರ್ಶನವನ್ನು ಹೊಂದುವವರು. वो दर्शन किधर है? दर्शन ಎಲ್ಲಿ को पाने ದೇವರ वाले। ಶಬ್ದ ಇಲ್ಲವೋ ಅಲ್ಲಿ ಶಬ್ದವನ್ನು किधर ಕೇಳುವಂತವರು. है प्रभु की आवाज नहीं, आवाज ಎಲ್ಲಿ को सुनने ಯಾವುದು वाले। ಕೊರತೆ ಇದೆಯೋ ಅಲ್ಲಿ ಕೊರತೆಯನ್ನು ನೀಗಿಸುವಂತವರು. किधर ये कमी है उसको कमी को घटाने वाले व्यक्ति। ಅರ್ಥ ಆದವರು ಹಲ್ಲೆಲೂಯಾ. हालेलुया। ನಿನ್ನ ಜನರೇಷನ್ ಅದು ಇರಲಿಲ್ಲ, आपकी जनरेशन में नहीं था। ನಿನ್ನ ಮೂಲಕವಾಗಿ ಆಗುವಂತ ಜನರೇಷನ್, आपके द्वारा होने वाला संतति के लिए ಕೃಪೆಯನ್ನು ಹೊಂದಿದಂತ ಜನರೇಷನ್. अनुग्रह को पाने वाले संतति है। ಏಲಿ ಹತ್ತಿರ ಹೋದಾಗ एली के पास जाने के ದರ್ಶನ बाद ಇಲ್ಲ, उसको दर्शन नहीं ವಾಕ್ಯ है, ಇಲ್ಲ, उसके वचन नहीं है, ಯಾವ ಘಟನೆಗಳು ಇಲ್ಲ, कुछ भी संगति नहीं है, ಎಲ್ಲವೂ सब ಕಳ್ಕೊಂಡಲ್ಪಟ್ಟಿದೆ. कुछ उसने खो दिया। ಸಮಯವನ್ನು ಬಂದಾಗ समूएल कब आया? ಯಾವುದನ್ನ ದೇವರು ಮಾತನಾಡಬೇಕಾಗಿತ್ತು, संगति को प्रभु ने बात ದೇವರ करना था। ದರ್ಶನಗಳು ತಿರುಗಿ ಪ್ರಾರಂಭವಾಯಿತು. और प्रभु की आवाज शुरू हो गया, दर्शन शुरू हो गया। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಹಾಗಿದ್ರೆ ನಾವೆಷ್ಟು ಭಾಗ್ಯವಂತರಲ್ವಾ? आज हम कितने एक धन्यवान है ना। ಯಾವ ಎಲ್ಕಾನನು ಮಾಡ್ಲಿಕ್ಕೆ ಆಗದೆ ಇರುವಂತ ಕಾರ್ಯವನ್ನ कौन सा एल्कान ने नहीं किया वो संगति को। ಇವನು ಇನ್ನೂ ಜಾಣ ನೋಡ್ರಿ. ಈಗ ಮುಂದೆ अभी वो बहुत एक उसारी है, देखो आगे ಅವ್ನು में ಇನ್ನೂ ಆಲೋಚನೆ ಮಾಡಿ ಮಾತಾಡ್ತಾನೆ ನೋಡ್ರಿ. ಈಗ अभी वो बहुत एक उसारी से बात कर रहा है। देखिए ಒಂದು ಸಮಯ ಅಲ್ಲ, पहले समूएल की ಅವಳು पुस्तक ಹೇಳಿದ ಮಾತಿಗೆ ರಿಪ್ಲೈ ಮಾಡೋದು ನೋಡ್ರಿ. ಅವನು उसने क्या कहा, उसके बाद की उसने क्या किया देखिए 23ನೇ ವಚನ. 23 वचन। उसके पति एल्कान ने उससे कहा, जो तुझे भला लगे वही कर, जब तक तू उसका दूध ना चुराए तब तक यही ठहरी रहा, केवल इतना हो कि यहोवा अपना वचन पूरा करे। ವಚನ ಪೂರಾ ಕರೆ. ತನ್ನ ವಾಕ್ಯವನ್ನ ನೋಡ್ರಿ, वो कह रहा है कि यहोवा अपना वचन पूरा करने तक। ಅದೇ ಸ್ವಲ್ಪ ಹಿಂದೆ ಹೋಗ್ರಿ. उसके पीछे थोड़ा चले जाइए। ನಾನೇ ನಿನಗೆ ಮಗನಾಗಿದ್ದೀನಲ್ಲ, मैं आपको पुत्र के जैसे हूं ना, ನಾನೇ ನಿನಗೆ ಮಕ್ಕಳಿಗಿಂತ ಹೆಚ್ಚಾಗಿದ್ದೀನಲ್ವಾ, ओ पुत्र के ज्यादा मैं हूं ना, ನಾನು ನಿನಗೆ ಏನ್ ಬೇಕಾದ್ರೂ ಕೊಡ್ತಾ ಇದ್ದೀನಲ್ಲ. मैं सब कुछ आपको दे रहा हूं ना। ಅಲ್ಲಿ ವಾಕ್ಯನೇ ಇಲ್ಲ, उधर वचन ही नहीं है, ಶರೀರದಿಂದ ಮಾತಾಡ್ತಾ ಇದ್ದಾನೆ. अभी अपने शरीर से वो बात कर रहा है। ಕೃಪೆ ಬಂದ ಮೇಲೆ कभी अनुग्रह आया, ವಾಕ್ಯದಿಂದ ಮಾತಾಡ್ತಾ ಇದ್ದಾನೆ. वो वचन के द्वारा वो बात कर रहा है। ಹಾಲೆಲೂಯಾ, हालेलुया। ಹಾಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, बगल वाले से कही, ದೇವರ ಟೈಮ್ ಬಂದಾಗ कब प्रभु की समय आता है, ನಿಮ್ಮ ಮನೆಯವರು ಎಂತವ್ರನ್ನ ಬೇಕಾದ್ರೆ ದೇವ್ರು ಚೇಂಜ್ ಮಾಡಿಬಿಡ್ತಾನೆ. अपने घर वाले को कैसे लोगों को भी प्रभु बदला ಅವನು देता है। ಎಂತವನಾಗಿದ್ರು ಕೂಡ ದೇವರು, ಅವನ ಕಠಿಣ ವ್ಯಕ್ತಿ ಆಗಿದ್ರು ಕೂಡ ಅವನ ದೇವರು ಸ್ಮೂತ್ ಮಾಡಿ ದೇವರ ಮಾತಿನಂತೆ ನಡೆಯುವಂತೆ ಮಾಡಿಬಿಡ್ತಾನೆ. अगर कितना भी कठिन लोग हो आपके घर में, प्रभु के समय में आने के समय में उसको बदल देता है। ನಮ್ಮ ಯಜಮಾನ ಬಹಳ ಗಟ್ಟಿ, मेरा यजमान बहुत ही ಯಾರು कठिन है, ಹೇಳಿದ್ದು ಕೇಳಲ್ಲ. वो कोई करने से भी नहीं सुनता है। ದೇವ್ರ ಟೈಮ್ ಬಂದಾಗ ಎಲ್ಲ ಗಟ್ಟಿನೂ ನೀರಾಗ್ಲೇಬೇಕು. प्रभु के समय कब आता है, सब कुछ हो फिसलना पड़ेगा। ಆಯ್ತಮ್ಮ, ದೇವ್ರ ಮಾತು ನೆರವೇರೋ ತನಕ ನೀನಲ್ಲೇ ಇರು. प्रभु की बात होने तक आप उधर ही रहिए। ಹಾಲೆಲೂಯಾ, हालेलुया। ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಇವತ್ತು ನಂಬ್ತೀರಿ? कितने लोग आप विश्वास करते हैं आज ನಮ್ಮ ಜನರೇಷನ್ ಟೈಮ್ ಎಂಡ್ ಆಯ್ತು. हमारे एक संतति का एंड हो ನನ್ನ गया। ಮೂಲಕವಾಗಿ ಬರುವಂತ ಜನರೇಷನ್ ಆಶೀರ್ವಾದದ ಜನರೇಷನ್. मेरे द्वारा आने वाला संतति आशीष की ನಮ್ಮ संतति। ಮೇಲಿಂತ ಶಾಪ ಇವತ್ತು ಎಂಡ್ ಆಯ್ತು. मेरे ऊपर आने वाला शाप एंड हो गया। ನನ್ನ ಮೂಲಕವಾಗಿ ಆಶೀರ್ವಾದ ಪ್ರಾರಂಭವಾಯಿತು. हमारे द्वारा आशीष प्रभु ने शुरू किया। ಪಕ್ಕದಲ್ಲಿ ಕೈ ಇಟ್ಟು ಹೇಳ್ರಿ, ನನ್ನ ಮೂಲಕ ಆಶೀರ್ವಾದ ಪ್ರಾರಂಭವಾಯಿತು, ತಗೊಳ್ಳಪ್ಪ ಆಶೀರ್ವಾದ, ಬ್ಲೆಸ್ಸಿಂಗ್ ಮಾಡ್ರಿ. बगल वाले से कहिए कि प्रभु आपके द्वारा आशीष किया है, आशीष किया है। ಹಾಲೆಲೂಯಾ, हालेलुया। ಹೇಳ್ರಿ, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, आप ಯು ಆರ್ ಬ್ಲೆಸ್ಡ್. आशीष- ಹಾಲೆಲೂಯಾ, हालेलुया। ಹೇಳ್ರಿ, ನಂಬಿಕೆ ಹೇಳ್ರಿ, ನೀನು ಆಶೀರ್ವಾದ ಹೊಂದಿದವನು. आप आशीष की व्यक्ति हैं, कहिए आशीष की व्यक्ति हैं आप। ಇಲ್ಲಿಯವರೆಗೂ आज तक ನಮ್ಮ ಅಪ್ಪನವರೆಗೂ आप मेरे ಬರೇ ಪ್ರಾಬ್ಲಮ್, बहुत ಎಲ್ಲಾ problem, ಲಾಸ್, सभी ಆದ್ರೆ loss, ಇನ್ನು ಲಾಸ್ ಇಲ್ಲ, अभी loss ಎಲ್ಲಾ नहीं है, ಬ್ಲೆಸ್ಸಿಂಗ್. सब कुछ आशीष है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ನೀವೇನ್ ತಿಳ್ಕೊಂಡ್ರಿ? ನಮ್ಮ ಅಪ್ಪನಿಗೂ ಶುಗರ್ ಇತ್ತು, ನನಗೂ ಶುಗರ್ ಬರ್ಬಹುದೇನೋ. उसने सुना कि मेरे पिता को भी शुगर था, मेरे को भी आएगा। ಅವರು ಬಿಪಿ ಇಂದ ನಡಕ್ತಾ ಇದ್ರು, ನನಗೂ ಬಿಪಿ, ತಲೆನೋವು, ಬಿಪಿ ಯಾಕೆ ನಮ್ಮ ಅಪ್ಪನಿಗಿತ್ತು. उसको भी बीपी था, मेरे को भी बीपी आएगा ऐसा। ಹಾಲೆಲೂಯಾ. हालेलुया। ಅವರಿಗೆ ನಮ್ಮಪ್ಪ ಯಾರಿಗೋ ಒಬ್ರಿಗೆ ಮಕ್ಕಳಾಗ್ಲ, ನನಗೂ ಆಗೋದಿಲ್ಲೇನೋ ಅಂತ ಹೇಳ್ಕೊಂಡು ನಿಮ್ ಜನರೇಷನ್ ಕೂಡ ಅದನ್ನೇ ಕಂಟಿನ್ಯೂ ಮಾಡಬೇಡ್ರಿ. ನಿಮ್ಮ ಜನರೇಷನ್ ಅಲ್ಲಿ ಅದು ಬ್ರೇಕ್ ಆಗ್ತಾ ಇದೆ. आपके जनरेशन में वो सभी ब्रेक हो रहा है।
ನೀನು ಹನ್ನ ಆಗಿದ್ಯಾ, आप हन्ना बन गए ನೀನು हैं, ಕೃಪೆ ಹೊಂದಿದವಳಾಗಿದ್ಯಾ, आप अनुग्रह पाए ನೀನು हैं, ಕೃಪೆ ಇರುವಾಗ तो आपके ऊपर अनुग्रह होने के से ಹಕ್ಕಿನಿಂದ ಪಡೆದುಕೊಳ್ಳುವಂತ ಅಧಿಕಾರ ದೇವರು ನಿನಗೆ आप ಕೊಟ್ಟಿದ್ದಾನೆ. हक से आप लेने के लिए प्रभु ने आपको अनुग्रह दिया है। ಎಲ್ಲರಿಗೂ ವಿಶ್ ಮಾಡ್ರಿ, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, ಯು ಆರ್ आप सभी ಬ್ಲೆಸ್ಡ್. को विश कीजिए, आप आशीष पाए हैं, आशीष पाए हैं। ಅದನ್ನ ಹೇಳ್ಬೇಕಾದ್ರೆ ಒಂದು ಖುಷಿಯಿಂದ ಆದ್ರೂ ಹೇಳ್ರಿ, आप एक ಬ್ಲೆಸ್ಡ್ ಬ್ಲೆಸ್ಡ್ ಬ್ಲೆಸ್ಡ್. ಹಾಲೆಲೂಯಾ, हालेलुया, ಹಾಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನೀನು ಇನ್ನೂ ಹಾಡು ಬರೀತೀಯಪ್ಪ, ಇನ್ನೂ ಚೆನ್ನಾಗಿ ಮಾಡ್ತೀಯಾ, ಇನ್ನೂ ನೀನು ಚೆನ್ನಾಗಿ ಆಗ್ತೀಯ, ನೀನು ಇನ್ನೂ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗ್ತೀಯಾ, ನೀನು ಇನ್ನೂ ಅಭಿವೃದ್ಧಿ ಆಗ್ತೀಯಾ, ನೀನು ಇನ್ನೂ ಒಳ್ಳೇದಾಗತ್ತೆ, ಇನ್ನೂ ಒಳ್ಳೆ ಹುಡುಗಿ ಸಿಗ್ತಾನೆ, ಇನ್ನೂ ಒಳ್ಳೆ ಹುಡುಗ ಸಿಗ್ತಾನೆ. ಹಾಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಆಮೆನ್. ಆಮೆನ್. ಯಾಕೆ ಕೃಪೆ ಇದೆ ನಿನ್ನಲ್ಲಿ, क्योंकि आपके ऊपर अनुग्रह ಅವರಿಗಿಲ್ಲ है, ಕೃಪೆ, ಇದು ನಿನಗೆ ಕೃಪೆ ಇದೆ. आपके ऊपर अनुग्रह है। ಯಾರು ಹೇಳ್ಬೋದು ನಮ್ಮ ಜನರೇಷನ್ಗೆಲ್ಲ ಏನೂ ಆಗ್ಲಿಲ್ರಿ ಅಂತ ಹೇಳ್ಬೋದು, ಅವ್ರು ಆಗ್ಲಿಲ್ಲ, ಇವತ್ತು ನಮಗೆ ಆಗತ್ತೀರಿ. अब कोई कहेगा मेरे घर पे नहीं होगा, ಅವ್ರು आज आपके ಹೊಂದಿಲ್ಲ, ನಾವು ಹೊಂದುತ್ತೀವ್ರಿ. उन्होंने नहीं ಅವರು पाया, ಮಾಡ್ಲಿಲ್ಲ, ನಾವು ಮಾಡ್ತೀವ್ರಿ. ಇದನ್ನೇ ದೇವರು ನಿನ್ನಲ್ಲಿ ಡಿಸ್ಕನೆಕ್ಟ್ ಆಗಿರೋದನ್ನ ಕನೆಕ್ಟ್ ಮಾಡೋದಕ್ಕಾಗಿಯೇ ನಿನ್ನಲ್ಲಿ ಆ ಕೃಪೆನ ದೇವರು ತಂದಿದ್ದಾನೆ, ಯೇಸುವನ್ನ ತಂದಿದ್ದಾನೆ. Hallelujah. ಕೃಪೆಯಾಗಿರುವಂತ ಯೇಸುವನ್ನ ತಂದಿದ್ದಾನೆ. ನೀನು ಎಲ್ಲಿ ಡಿಸ್ಕನೆಕ್ಟ್ ಆಗಿದೆಯೋ ಅದನ್ನು ಕನೆಕ್ಟ್ ಮಾಡೋದಕ್ಕಾಗಿಯೇ ಯೇಸು ಕೃಪೆಯಾಗಿ ನಮ್ಮ ಮೇಲೆ ಬಂದಿದ್ದಾನೆ. यीशु ने आपके ऊपर अनुग्रह पाकर आप अनुग्रह दे दिया है प्रभु के द्वारा। ಹೇಳ್ರಿ, 17 ಪ್ರಾರಂಭ ಆಯ್ತು. अभी 17 शुरू हो गया। ಹಾಲೆಲೂಯಾ. हालेलुया। ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. प्रभु आपको आशीष करे। ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ हम आंखें बंद करके प्रार्थना करेंगे। ಪ್ರೀತಿಯುಳ್ಳ ಸ್ವಾಮಿ, प्यारे परमेश्वर, ಯಾವ ಜನರಿಂದ ನನ್ನ ಜೀವಿತದಲ್ಲಿ ನಾನು ನಾಶವಾದ್ನೋ ಅದು कौन ನನ್ನ ಜೀವಿತದಲ್ಲಿ ಇವತ್ತು ಎಂಡ್ ಆಗಬೇಕು. से संतति से मेरे को आशीष नहीं आया था, वो ನಿನ್ನ आज ಮಗನಾಗಿ end होना। ಮಗಳಾಗಿ ನಾನು ಜೀವಿಸಬೇಕು. आज हम आशीष की व्यक्ति होकर हमको ಯಾಕೆಂದ್ರೆ ನನಗೆ ಕೃಪೆಯಾಗಿ ನೀನು ಸಿಕ್ಕಿದ್ದೆ. क्योंकि आप अनुग्रह होके मेरे को मिला है। ನಿನಗೆ ಮಾತ್ರ ಮಹಿಮೆ ಆಗಲಿ. आपको महिमा हो प्रभु। ಯೇಸು ಕ್ರಿಸ್ತನ ಹೆಸರಿನಲ್ಲಿ यीशु मसीह के नाम से ನಮ್ಮ ಪ್ರಾರ್ಥನೆ ಕೇಳು ತಂದೆ. हमारा प्रार्थना को सुनिए परमेश्वर। ಆಮೆನ್. आमीन।